ವಿದ್ಯಾರ್ಥಿಗಳು, ಹಿಂದಿನ ತರಗತಿಯಲ್ಲಿ ನಾವು ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ವಿ. ವೈಯಕ್ತಿಕ ಭಿನ್ನತೆ ಅಂದರೆ ಏನು, ಅದರ ಪರಿಕಲ್ಪನೆ, ಹಾಗೆಯೇ ಅದರ ವ್ಯಾಖ್ಯಾನಗಳನ್ನು ನಾನು ಕಳೆದ ತರಗತಿಯಲ್ಲಿ ನಿಮಗೆ ತಿಳಿಯಪಡಿಸಿದೆ. ಈಗ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಅನ್ನುವಂತಹ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ನಿಮಗೆ ಗೊತ್ತಿದೆ, ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯಾಗಿ ಇರೋದಿಲ್ಲ. ಒಮ್ಮೊಮ್ಮೆ ನೋಡಲಿಕ್ಕೆ ದೈಹಿಕವಾಗಿ ಸಾಮ್ಯತೆಯನ್ನ, ಸಮರೂಪತೆಯನ್ನ, ಏಕತೆಯನ್ನ ಹೊಂದಿದ್ರೂ ಸಹ ಮೇಲ್ನೋಟಕ್ಕೆ ದೈಹಿಕವಾಗಿ ಒಂದೇ ರೀತಿಯಲ್ಲಿ ಇದ್ರೂ ಸಹ ಅವರ ಬುದ್ಧಿಶಕ್ತಿಯಲ್ಲಿ ವ್ಯತ್ಯಾಸ ಇರ್ತದೆ, ಅವರ ಭಾವನೆಗಳಲ್ಲಿ ವ್ಯತ್ಯಾಸ ಇರ್ತದೆ, ಅವರ ಸಾಧನೆಯಲ್ಲಿ ವ್ಯತ್ಯಾಸ ಇರ್ತದೆ. ಹೀಗೆ ಅದಕ್ಕೆ ಹೇಳೋದು ನಾವು, ವಿಶ್ವದಲ್ಲಿ ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ದೈಹಿಕವಾಗಿ ಇದ್ರೂ ಸಹ ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಅವರದೇ ಆದಂತಹ ವಿಶಿಷ್ಟ ಗುಣಗಳನ್ನು ಹೊಂದಿ ಒಬ್ಬರಿಂದ ಮತ್ತೊಬ್ಬರು ಪ್ರತ್ಯೇಕವಾಗಿ ಕಾಣ್ತಾರೆ ಅಂತ. ಹಾಗಾದ್ರೆ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಈ ವಿಷಯವನ್ನ ಪ್ರವೇಶಿಸುವ ಮುನ್ನ ನನಗೊಂದು ಸ್ಪಷ್ಟವಾದ ಪರೀಕ್ಷಾ ದೃಷ್ಟಿಯ ಅಂಶವನ್ನ ಹೇಳಿಕೆ ಇಚ್ಛೆಪಡ್ತೇನೆ. ಇದು 10 ಅಂಕಗಳಿಗೆ ಬರಬಹುದಾದ ಪ್ರಶ್ನೆ. ಏನು ಪ್ರಶ್ನೆ ಬರ್ಬೋದು 10 ಅಂಕಗಳಿಗೆ? ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸಿ. ಅಥವಾ 1 ಅಂಕದ ಪ್ರಶ್ನೆಗೆ ಏನಾದರೂ ಪ್ರಶ್ನೆ ಕೇಳಿದರೆ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಎಷ್ಟು? 1 ಅಂಕದ ಪ್ರಶ್ನೆ. ನೀವು ಅದಕ್ಕೆ ಬರೆಯಬೇಕಾದಂತಹ ಉತ್ತರ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು 10 ಅಂತ ಬರೆದ್ರೆ ನಿಮಗೆ 1 ಅಂಕ ಬರ್ತದೆ. ಹಾಗೆಯೇ 2 ಅಂಕದ ಪ್ರಶ್ನೆಗೆ ಈ ಪ್ರಶ್ನೆ ಮುಂದುವರಿದ ಭಾಗ ಅಂತ ಹೇಳಿದ್ರೆ ವೈಯಕ್ತಿಕ ಭಿನ್ನತೆಯ ಯಾವುದಾದರೂ 2 ಕ್ಷೇತ್ರಗಳನ್ನು ಹೆಸರಿಸಿ. 2 ಕ್ಷೇತ್ರಗಳನ್ನು ಹೆಸರಿಸಿ ಅಂತ ಹೇಳಿ ಅಲ್ಲಿ 2 ಅಂಕಗಳು. ಯಾವುದಾದ್ರೂ 2 ಕ್ಷೇತ್ರ, 10 ಕ್ಷೇತ್ರಗಳಿದ್ದಾವೆ. 10 ಕ್ಷೇತ್ರಗಳಲ್ಲಿ ಯಾವುದಾದ್ರೂ 2 ಕ್ಷೇತ್ರಗಳನ್ನ ನೀವು ಹೆಸರಿಸಿದ್ರೆ ನಿಮಗೆ 2 ಅಂಕ ಬರ್ತದೆ. ಇನ್ನು 3ನೇದಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದು 5 ಅಂಕಗಳಿಗೆ ಪ್ರಶ್ನೆ ಬರಬಹುದು. ಹೇಗೆ ಅಂತ ಕೇಳಿದ್ರೆ ವೈಯಕ್ತಿಕ ಭಿನ್ನತೆಯ ಯಾವುದಾದರೂ 5 ಕ್ಷೇತ್ರಗಳನ್ನು ವಿವರಿಸಿ. 5 ಕ್ಷೇತ್ರಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಅದಕ್ಕೆ 5 ಅಂಕ ಇಟ್ಟಿರ್ತಾರೆ. 2 ಕ್ಷೇತ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಅದಕ್ಕೆ 2 ಅಂಕ ಇರ್ತದೆ. ಕ್ಷೇತ್ರಗಳು ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ 10 ಅಂತ ಬಂದ್ರೆ ಅದಕ್ಕೆ 1 ಅಂಕ ಇರ್ತದೆ. 1 ಅಂಕದ ಪ್ರಶ್ನೆ ಬರ್ಬೋದು, 2 ಅಂಕದ ಪ್ರಶ್ನೆ ಬರ್ಬೋದು, 5 ಅಂಕದ ಪ್ರಶ್ನೆ ಬರಬಹುದು ಅನ್ನೋದು ನಿಮ್ಮ ತಿಳುವಳಿಕೆ. ಇದು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಕೊಡಬಹುದಾದಂತಹ ಸೂಚನೆ. ಇನ್ನು ಈ 10 ಕ್ಷೇತ್ರಗಳು ಯಾವುವು, ಆ ಕ್ಷೇತ್ರಗಳಲ್ಲಿ ಹೇಗೆ ನಾವು ವ್ಯತ್ಯಾಸಗಳನ್ನು ಕಾಣ್ತೇವೆ ಅಂತ ಹೇಳಿ ಒಂದೊಂದಾಗಿ ತಿಳ್ಕೊಳ್ಳಿ. ಮೊದಲನೇದು ಶಾರೀರಿಕ ಕ್ಷೇತ್ರ. ಒಂದೇದು ಶಾರೀರಿಕ ಕ್ಷೇತ್ರ. ಇದು ವ್ಯಕ್ತಿ ವ್ಯತ್ಯಾಸಗಳಲ್ಲಿ ಪ್ರತಿಯೊಬ್ಬರಿಗೂ ಮೇಲ್ನೋಟಕ್ಕೆ ಗೊತ್ತಾಗುವ ವ್ಯತ್ಯಾಸದ ಕ್ಷೇತ್ರ. ಒಬ್ಬ ವ್ಯಕ್ತಿಯನ್ನು ನಾವು ಕಣ್ಣಿಂದ ನೋಡ್ತಿದ್ದ ಹಾಗೆಯೇ ಅವರ ಎತ್ತರ ಇಷ್ಟು, ದಪ್ಪ ಹೀಗಿದ್ದಾರೆ, ಅವರ ಮೂಗು ಹೀಗಿದೆ, ಅವರ ಕಣ್ಣು ಹೀಗಿದೆ ಅಂತ ಹೇಳಿ ನಾವು ಅವರ ದೈಹಿಕ ರಚನೆಯ ಬಗ್ಗೆ ಮಾತನಾಡ್ತೇವೆ, ಅವರ ಬಣ್ಣದ ಬಗ್ಗೆ ಮಾತನಾಡ್ತೇವೆ, ಅವರ ಎತ್ತರದ ಬಗ್ಗೆ ಮಾತನಾಡ್ತೇವೆ, ಅವರ ತೂಕದ ಬಗ್ಗೆ ತೂಕ ಮಾಡಿ ಹೇಳಬೇಕಾಗ್ತದೆ. ಒಟ್ಟಾರೆ ದೈಹಿಕ ಅಂಗಾಂಗಗಳ ರಚನೆ, ಲಕ್ಷಣ, ಬಣ್ಣ ಇವುಗಳಿಂದ ನಾವು ವ್ಯತ್ಯಾಸಗಳನ್ನು ಕಾಣ್ತೇವೆ. ಯಾಕೆಂದ್ರೆ ಒಬ್ಬರ ಮೂಗು ಇದ್ದ ಹಾಗೆ ಇನ್ನೊಬ್ಬರ ಮೂಗು ಇರೋದಿಲ್ಲ, ಒಬ್ಬರ ಕಣ್ಣುಗಳಿದ್ದ ಹಾಗೆ ಇನ್ನೊಬ್ಬರ ಕಣ್ಣು ಇರೋದಿಲ್ಲ. ಈಗ ಒಬ್ಬರಿಗೆ ಅಗಲವಾದ ಕಿವಿಗಳಿದೆ, ಇನ್ನು ಕೆಲವರಿಗೆ ಸಣ್ಣ ಕಿವಿಗಳಿವೆ.
ಕೆಲವರಿಗೆ ದಪ್ಪ ಮೂಗಿದ್ರೆ, ಇನ್ನು ಕೆಲವರಿಗೆ ಎಸಳಿನಂತಹ ಸಂಪಿಗೆ ಎಸಳಿನಂತಹ ಮೂಗಿರ್ಬೋದು. ಹಾಗಾಗಿ ನಾವು ಅವರ ಎತ್ತರ ಇದೆಯಲ್ಲ, ಕೆಲವರು ಏಣಿ ಎತ್ತರ ಅಂತ ಹೇಳ್ತೀವಿ, ಇನ್ನು ಕೆಲವರು ಡ್ರಮ್ ಅಂತ ಹೇಳ್ತೇವೆ. ಹಾಗಾಗಿ ದಪ್ಪ ಆಗಿದ್ದವ್ರನ್ನ ನಾವು ಹಾಸ್ಯ ಮಾಡ್ತೇವೆ. ಎತ್ತರವಾಗಿದ್ರೆ ಏಣಿ ಅಂತ ಕರಿತೇವೆ, ದುಂಡಿಗಿದ್ರೆ ಡ್ರಮ್ ಅಂತ ಕರಿತೇವೆ. ಹೀಗೆ ನಾವು ಅವರ ದೇಹದ ಆಕಾರಗಳಲ್ಲಿ, ಎತ್ತರದಲ್ಲಿ, ಬಣ್ಣದಲ್ಲಿ, ವಿವಿಧ ಅಂಗಗಳ ರಚನೆಯಲ್ಲಿ, ವಿವಿಧ ಅಂಗಗಳನ್ನ ಹೇಳಿದೆ. ಕಣ್ಣು ಎಲ್ರಿಗೂ ಇರ್ತವೆ, ಆದರೆ ಕಣ್ಣಿನ ರಚನೆ ಬೇರೆ ಇರ್ತದೆ, ಕಣ್ಣಿನ ಗಾತ್ರ ಬೇರೆ ಇರ್ತದೆ. ಹಾಗೆಯೇ ಮೂಗು ಎಲ್ರಿಗೂ ಇರ್ತದೆ, ಅದರ ಮೂಗಿನ ದಪ್ಪ, ಗಾತ್ರ, ರಚನೆ ಅದು ಬೇರೆ ಇರ್ತದೆ. ಹಾಗೆಯೇ ತುಟಿಗಳು ಎಲ್ರಿಗೂ ಇರ್ತವೆ, ಅದರ ತುಟಿಗಳ ಗಾತ್ರ ಬೇರೆ ಬೇರೆ ಆಗಿರ್ತದೆ. ಕಿವಿ ಎಲ್ರಿಗೂ ಇರ್ತದೆ, ಅದರ ಕಿವಿಗಳ ಸೈಜ್ ಇದೆಯಲ್ಲ, ಗಾತ್ರ ಇದೆಯಲ್ಲ, ಅದು ಕೆಲವರಿಗೆ ಅಗಲವಾದ ಕಿವಿಗಳಿರ್ಬೋದು, ಇನ್ನು ಕೆಲವರಿಗೆ ಚಿಕ್ಕದಾದ ಕಿವಿಗಳಿರ್ಬೋದು. ಆನೆ ಗಾತ್ರದ ಕಿವಿಗಳಿರ್ಬೋದು, ಕೆಲವರಿಗೆ ಇಲಿ ಗಾತ್ರದ ಕಿವಿಗಳು ಇರ್ಬೋದು. ಇನ್ನು ನಮ್ಮ ಎದುರಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಣ್ಣ, ಕೆಲವರು ಕಪ್ಪು ವರ್ಣೀಯರು, ಕೆಲವರು ಶ್ವೇತವರ್ಣೀಯರು, ಕೆಲವರು ಬಂಗಾರದ ಬಣ್ಣದವರು, ಕೈ ತೊಳೆದು ಮುಟ್ಟಬೇಕು ಅನ್ನೋರು, ಇನ್ನು ಕೆಲವರು ಮುಟ್ಟಿದ ಮೇಲೆ ಕೈ ತೊಳಿಬೇಕು ಅನ್ನೋರು. ಹೀಗೆ ಬಣ್ಣದಲ್ಲಿ ನಾವು ವ್ಯತ್ಯಾಸವನ್ನು ಕಲಿತೇವೆ. ಅದನ್ನು ನಾವು ವರ್ಣ ಅಂತ ಹೇಳಿ ಕಲಿತೇವೆ. ಅದಕ್ಕೆ ನಾವು ಹಳ್ಳಿಯಲ್ಲಿ ಮಾತನಾಡ್ತೇವೆ, ಬಹಳ ಚಂದ ಹೇಳ್ತಾರೆ. ಹುಡುಗನ ಬಣ್ಣ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಭದ್ರಾವತಿ ಬಂಗಾರ ಅಂತ, ಅದರ ಕಪ್ಪು ಅನ್ನೋದನ್ನ ಅವರು ತೊಳೆದ ಕೆಂಡ ಅಂತ ಹೇಳಿ ಹೊಗಳ್ತಾರೆ. ನೋಡಿ ಎಷ್ಟು ನಯವಾಗಿ ಕಾವ್ಯಾತ್ಮಕವಾಗಿ ಮಾತನಾಡ್ತಾರೆ, ಸಾಹಿತ್ಯಿಕವಾಗಿ ಮಾತನಾಡ್ತಾರೆ ಜನಪದರು ಅಂತೇಳಿ. ಹಾಗೇನೆ ಇನ್ನು ಕೆಲವರಿಗೆ ಅವ್ರ ಬಣ್ಣ ಹೇಗಿದೆ, ಹುಡುಗಿ ಬಣ್ಣ ಅಂತ ಹೇಳಿದ್ರೆ ಅಯ್ಯೋ ಕೋಲಾರದ ಚಿನ್ನ ಅಂತ ಹೇಳ್ತಾರೆ. ಹಾಗಾದ್ರೆ ಕೋಲಾರ ಅಂತ ಹೇಳಿದ್ರೆ ಬಂಗಾರ, ಹೊಳಪು, ಆಕರ್ಷಣೆ ಅನ್ನುವಂಥದ್ದು. ಹಾಗೆಯೇ ಕೆಲವರು ತೆಳ್ಳಗಿದ್ದಾರೆ, ಕೆಲವರು ಡ್ರಮ್ಮು ದಪ್ಪ ಇದ್ದಾರೆ, ಕುಳ್ಳಗಿದ್ದಾರೆ ಅನ್ನುವಂಥದ್ದನ್ನ ನಾವು ಮಾತಾಡ್ತೇವೆ ಅನ್ನುವಂಥದ್ದನ್ನು ಗಮನಿಸ್ತೇವೆ. ತೆಂಗಿನ ಮರ ಅಂತ ಕರಿತೇವೆ, ಅಡಿಕೆ ಮರ ಅಂತ ಕರಿತೇವೆ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿಯ ದೇಹದ ಎತ್ತರ, ಗಾತ್ರ, ಬಣ್ಣಗಳು ಮೇಲ್ನೋಟಕ್ಕೆ ಕಾಣುವಂತಹ ವ್ಯತ್ಯಾಸಗಳೇ ದೈಹಿಕ ವ್ಯತ್ಯಾಸಗಳು ಅಥವಾ ಶಾರೀರಿಕ ಕ್ಷೇತ್ರ. ಶಾರೀರಿಕ ಅನ್ನೋದೇ ದೈಹಿಕ ಅನ್ನೋದೇ ಭೌತಿಕ ಅನ್ನುವಂಥದ್ದು. ಇದರಲ್ಲಿ ನಾವು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ವ್ಯತ್ಯಾಸಗಳನ್ನು ಕಾಣ್ತೇವೆ ಅನ್ನೋದು. ಯಾಕೆ ವ್ಯತ್ಯಾಸ? ಬೌದ್ಧಿಕ ವ್ಯತ್ಯಾಸ. ಅದನ್ನ ಬೌದ್ಧಿಕ ಕ್ಷೇತ್ರ, ಇದನ್ನ ಕಾಗ್ನಿಟಿವ್ ಏರಿಯಾ. ನೋಡಿ, ಕ್ಷೇತ್ರ ಅಂದ್ರೆ ಏರಿಯಾ, ಫಿಸಿಕಲ್ ಏರಿಯಾ. ಈಗ ಎರಡನೇದು ಕಾಗ್ನಿಟಿವ್ ಏರಿಯಾ ಅಂತ ಹೇಳಿ ಕರೀತೇವೆ. ಬೌದ್ಧಿಕ. ನೋಡಿ, ಇಬ್ಬರು ವ್ಯಕ್ತಿಗಳು ನೋಡ್ಲಿಕ್ಕೆ ಒಂದೇ ರೀತಿಯಾಗಿದ್ರು ಅವರ ಬುದ್ಧಿಶಕ್ತಿಯಲ್ಲಿ ವ್ಯತ್ಯಾಸ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಬುದ್ಧಿಶಕ್ತಿಯ ಪ್ರಮಾಣವನ್ನು ಹೊಂದಿರ್ತಾರೆ. ಅಂದ್ರೆ ಅದನ್ನು ನಾವು ಬುದ್ಧಿಲಬ್ಧ ಅಂತ ಕರೀತೇವೆ. IQ, ಇಂಟೆಲಿಜೆಂಟ್ ಕೋಶನ್ ಅಥವಾ ಬುದ್ಧಿ ಲಬ್ಧ ಅಂತ ಹೇಳ್ತೇವೆ. ಹಾಗಾದ್ರೆ ಎಲ್ಲರಿಗೂ ಬುದ್ಧಿಶಕ್ತಿ ಇರುತ್ತೆ, ಅವರ ಬುದ್ಧಿಲಬ್ಧ ಇರುತ್ತೆ, ಆದ್ರೆ ಒಂದೇ ರೀತಿಯಾಗಿರೋದಿಲ್ಲ. ಕೆಲವರಿಗೆ 140 ಇರ್ತದೆ, ಅದನ್ನು ನಾವು ಪ್ರತಿಭಾವಂತ ಅಂತ ಕರೀತೇವೆ. ಪ್ರತಿಭಾವಂತರು ಅದು ಕವಿಯಾಗಿರ್ಬೋದು, ವಿಜ್ಞಾನಿ ಆಗಿರ್ಬೋದು, ತಂತ್ರಜ್ಞಾನಿ ಆಗಿರ್ಬೋದು, ಮೇಲ್ಮಟ್ಟದ ಸಾಧನೆ ಮಾಡುವಂತ ವ್ಯಕ್ತಿಯರಿಗೆ 140 IQ ಇರ್ತದೆ. ಇನ್ನು ಕೆಲವರು 190ರಿಂದ 110 ಇರ್ತದೆ. ಅವರನ್ನು ನಾವು ಸರಾಸರಿ ಬುದ್ಧಿವಂತರು ಅಂತ ಕರೀತೇವೆ. ಸರಾಸರಿ ಬುದ್ಧಿವಂತರು ಅಂತ ಕರೀತೇವೆ. ಹಾಗೆಯೇ 90ಕ್ಕಿಂತ 70ವರೆಗೆ ಸರಾಸರಿಗಿಂತ ಕಡಿಮೆ, ಸರಾಸರಿಗಿಂತ ಕಡಿಮೆ ಬುದ್ಧಿವಂತರು ಅಂತ ಹೇಳಿ ಕರೀತೇವೆ. 75 ಕಡಿಮೆ ಇದ್ರೆ ನಾವು ಅವರನ್ನ ದಡ್ಡರು ಅಂತ ಹೇಳಿ ಕರೀತೇವೆ. ಹೀಗೆ ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿಯು ಅವನದೇ ಆದ ಬುದ್ಧಿಶಕ್ತಿಯನ್ನು ಹೊಂದಿರ್ತಾನೆ. ಆದರೆ ಆ ಬುದ್ಧಿಶಕ್ತಿಯ ಪ್ರಮಾಣ ಇದೆಯಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗಿದೆ. ಈಗ ಉದಾಹರಣೆಗೆ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ 40 ವಿದ್ಯಾರ್ಥಿಗಳನ್ನ ನಾವು ಮನೋವಿಜ್ಞಾನಿಗಳು ತಯಾರಿಸಿರುವಂತಹ ಬುದ್ಧಿಶಕ್ತಿಯ ಪರೀಕ್ಷೆಯನ್ನು ಬಳಸಿ ನಿಮ್ಮ ಬುದ್ಧಿಲಬ್ಧವನ್ನು ಆಳಿದ್ರೆ ಎಲ್ಲರ ಬುದ್ಧಿಲಬ್ಧ 120 ಇರಲ್ಲ, 140 ಇರಲ್ಲ. ಕೆಲವರು 140 ಇರ್ಬೋದು, ಇನ್ನು ಕೆಲವರಿಗೆ 70 ಇರ್ಬೋದು, 80 ಇರ್ಬೋದು, 90 ಇರ್ಬೋದು, 100 ಇರ್ಬೋದು, 110 ಇರ್ಬೋದು, 120 ಇರ್ಬೋದು. ಆ ಹಿನ್ನೆಲೆಯಲ್ಲಿ
ನಾವು ಯಾಕೆ ಅಂತಂದ್ರೆ ಅವರ ನೋಡಿ ಬುದ್ಧಿಶಕ್ತಿಯಲ್ಲಿ ಅಥವಾ ಬುದ್ಧಿಲಬ್ಧದಲ್ಲಿ ಅನೇಕ ಸಾಮರ್ಥ್ಯಗಳು ಅಡಕವಾಗಿವೆ. ಅವರ ಭಾಷಾ ಸಾಮರ್ಥ್ಯ, ಅವರ ನೆನಪಿನ ಶಕ್ತಿಯ ಸಾಮರ್ಥ್ಯ, ಅವರ ಆಲೋಚನಾ ಸಾಮರ್ಥ್ಯ, ಅವರ ಕಲ್ಪನಾ ಸಾಮರ್ಥ್ಯ, ಅವರ ಸೃಜನಶೀಲತೆಯ ಸಾಮರ್ಥ್ಯ, ನೆನಪಿನ ಶಕ್ತಿ, ಇವೆಲ್ಲವೂ ಸೇರಿ ಬುದ್ಧಿಶಕ್ತಿ ಆಗ್ತದೆ. ಹಾಗಾಗಿ ಬೌದ್ಧಿಕ ವಿಕಾಸದಲ್ಲಿಯೂ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವನ್ನು ಕಾಣ್ತೇವೆ ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ಎಲ್ಲರೂ ಸಹ ಒಂದೇ ಮಟ್ಟದ ಬುದ್ಧಿಶಕ್ತಿಯನ್ನ ಹೊಂದಿರುವುದಿಲ್ಲ, ಬೇರೆ ಬೇರೆ ಪ್ರಮಾಣದ ಬುದ್ಧಿಶಕ್ತಿಯನ್ನ ಹೊಂದಿರುತ್ತಾರೆ. ಆದ್ದರಿಂದ ವ್ಯಕ್ತಿ ವ್ಯತ್ಯಾಸದ ಕ್ಷೇತ್ರಗಳಲ್ಲಿ ಬೌದ್ಧಿಕ ಕ್ಷೇತ್ರವು ಎರಡನೆಯದು ಅನ್ನೋದು. ಮೂರನೇದು ಸಂವೇಗಾತ್ಮಕ ಕ್ಷೇತ್ರ. ಸಂವೇಗಾತ್ಮಕ ಕ್ಷೇತ್ರ, ಎಮೋಷನಲ್ ಏರಿಯಾ. ಎಮೋಷನಲ್ ಏರಿಯಾ, ಬೌದ್ಧಿಕ ಸಾಮರ್ಥ್ಯ ಹೇಗೆ ವ್ಯತ್ಯಾಸ ಇರ್ತದೋ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಭಾವಜೀವಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಭಾವನೆಗಳನ್ನು ಹೊಂದಿರುತ್ತಾರೆ. ಭಾವನೆಗಳಿಗೆ ಮತ್ತೊಂದು ಹೆಸರು ಸಂವೇಗಗಳು ಅಂತ ಕರಿತೀವಿ ಅಷ್ಟೇ. ಕನ್ನಡದ ಮತ್ತೊಂದು ಸಮಾನಾರ್ಥಕ ಪದ ಅಥವಾ ಪರ್ಯಾಯ ಪದ ಅಂತ ಹೇಳಿ ಕರಿತೇವೆ, ಪರಿಕಲ್ಪನೆ ಅಂತ ಕರಿತೇವೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಂವೇಗಗಳು ಇರುತ್ತವೆ, ಭಾವನೆಗಳು ಇರುತ್ತವೆ. ಆ ಭಾವನೆಗಳು ಯಾವುವು ಅಂತ ನೀವು ಕೇಳಿದ್ರೆ ಸುಮ್ಮನೆ ನಿಮಗೆ ಬರೀತೇನೆ. ಪ್ರೀತಿ ಒಂದು ಭಾವ, ಹಾಗೆಯೇ ವಿಶ್ವಾಸ ಮತ್ತೊಂದು ಭಾವನೆ, ಹಾಗೆಯೇ ಕೋಪ ಮತ್ತೊಂದು ಭಾವನೆ, ಇನ್ನೊಂದು ಭಾವನೆ ಭಯ ಮತ್ತೊಂದು ಭಾವನೆ, ಆತ್ಮೀಯತೆ ಆತ್ಮೀಯತೆ ಆತ್ಮೀಯತೆ, ನಾಲ್ಕನೇದು ವಿನೋದ ಅಥವಾ ಹಾಸ್ಯ, ವಿನೋದ ಅಥವಾ ಹಾಸ್ಯ. ಹೀಗೆ ನಾವು ಮನುಷ್ಯನಲ್ಲಿ ಅನೇಕ ಭಾವನೆಗಳಿರೋದನ್ನ ಕಾಣ್ತೇವೆ. ಆದರೆ ಅನೇಕ ಭಾವನೆಗಳು ವ್ಯಕ್ತಿಯಲ್ಲಿ ಇದ್ರೂ ಒಬ್ಬ ವ್ಯಕ್ತಿಯಲ್ಲಿದ್ದ ಭಾವನೆಯ ಮಟ್ಟಕ್ಕೂ ಮತ್ತೊಬ್ಬ ವ್ಯಕ್ತಿಯಲ್ಲಿರುವ ಭಾವನೆಯ ಮಟ್ಟಕ್ಕೂ ವ್ಯತ್ಯಾಸ. ಉದಾಹರಣೆಗೆ ಪ್ರೀತಿ, ಕೆಲವರು ಹೆಚ್ಚು ಪ್ರೀತಿಯನ್ನು ತೋರಿಸ್ತಾರೆ ಎಲ್ರಿಗೂ ಯಾರೇ ಕಾಣಲಿ ಅವರು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಇನ್ನು ಕೆಲವರು ಯಾರಿಗೂ ಪ್ರೀತಿಯಿಂದ ಕಾಣೋದಿಲ್ಲ. ಇದನ್ನ ರೈಟ್ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿ ಯಾರನ್ನು ಪ್ರೀತಿಸೋದಿಲ್ಲ. ಪ್ರೀತಿ ಅನ್ನೋದು ಅವ್ರ ಡಿಕ್ಷನರಿನಲ್ಲೇ ಇಲ್ಲ, ಅವ್ರ ಭಾವನೆಯಲ್ಲಿ ವ್ಯಕ್ತಪಡಿಸೋದೇ ಇದೆ. ಹಾಗಾದ್ರೆ ಭಾವನೆ ಅವರಲ್ಲೂ ಇದೆ, ಅದು ಶೂನ್ಯ ಆಗಿದೆ, ಇವರಲ್ಲಿ ಇದೆ, ಅದು ಹೆಚ್ಚಾಗಿದೆ. ಹಾಗೆ ಕೋಪ ಇನ್ನೊಂದು ಉದಾಹರಣೆ. ಕೆಲವರು ಮೂಗಿನ ತುದಿಯಲ್ಲಿ ಸದಾ ಕೋಪವನ್ನು ಇಟ್ಕೊಂಡಿರ್ತಾರೆ. ಅವರನ್ನು ನಾವು ದೂರ್ವಾಸಪ್ನಿಗಳು ಅಂತಾನೆ ಕರೀತಾರೆ. ಜನರು ಯಾವಾಗಲೂ ಸಣ್ಣದಕ್ಕೂ ಪುಟ್ಟದಕ್ಕೂ ಕೋಪ ಮಾಡ್ಕೊಂತಾನೆ ಇರ್ತಾರೆ. ಅಂತೇಳಿ ಗದರ್ಸ್ಕೊಂಡು ಲೇಟಾಗಿ ಬಂದ್ರು ಗೈಸ್ಕೊಂಡು, ಅಥವಾ ಕುತ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಸುದ್ದಿನ ಅಂತೇಳಿ ಗದರ್ಸ್ಕೊಂಡು. ಇಂತಹ ದೂರ್ವಾಸ ಶಿಕ್ಷಕರಿಗೆ ಯಾವಾಗಲೂ ಕೋಪ. ಇನ್ನು ಕೆಲವು ಮೇಷ್ಟ್ರು ಇರ್ತಾರೆ, ಅವ್ರು ಸದಾ ಹಾಸ್ಯ ಕೊಡ್ತಾರೆ. ಲೇಟಾಗಿ ಬಂದು ಸರ್ ಏನಪ್ಪ ಎಲ್ಲೋಗಿದ್ದೆ, ಏನ್ ಕೆಲಸ ಇಂಪಾರ್ಟೆಂಟು, ತರಗತಿಗಿಂತ ಇದೇನು ಮಾಮೂಲಿ ಮಾಡ್ಕೊಂಡಿದ್ಯಾ ಅಂತೇಳಿ ಹಾಸ್ಯ ಮಾಡ್ತಾರೆ. ಅದನ್ನು ಚೇಳಿಸೋದೆ. ಆದ್ರೆ ಕೋಪದಲ್ಲಿ ಗದರಿಸೋದಕ್ಕೂ ಬೈಯೋದಕ್ಕೂ ವ್ಯತ್ಯಾಸ ಇದೆ. ಹಾಸ್ಯದಲ್ಲಿಯೇ ಮೊನಚಾಗಿ ಅವರಿಗೆ ಚುಚ್ಚೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಕೆಲವರಲ್ಲಿ ಕೋಪ ಹೆಚ್ಚಿರ್ತದೆ, ಇನ್ನು ಕೆಲವರಲ್ಲಿ ಕೋಪ ಕಡಿಮೆ ಇರ್ತದೆ. ಇನ್ನು ಕೆಲವರು ಕೋಪವನ್ನ ಪ್ರಕಟಿಸುವ ರೀತಿ ಬೇರೆ ಇರ್ತದೆ. ಅವ್ನು ಮೇಕಮಿನ್ಸರ್ ಲೇಟಾಗಿ ಬಂದು ಕೇಳಿದ್ನ ಸುಮ್ಮನೆ ಪಾಠ ಮಾಡ್ಕೊಂತ ಹೋಗ್ತಾರೆ. ಆಗ ಅವನಿಗೆ ಮೇಷ್ಟ್ರಿಗೆ ನಾನು ತಡವಾಗಿ ಬಂದಿರುವುದು ಇಷ್ಟ ಆಗಿಲ್ಲ, ನನ್ನ ಮೇಲೆ ಕೋಪ ಇದೆ ಅಂತೇಳಿ ಅವನು ಹಂಗೆ ಹೊರಗೆ ಹೋಗ್ಬೋದು. ಬಂಡ ಒಳಗೆ ಬಂದು ಅವ್ರು ಪಾಠ ಮಾಡ್ತಿರ್ತಾರೆ, ನನ್ನ ಬಂದು ಪಾಠ ಕೇಳೋಣ ಅಂತ ಇರ್ಬೋದು. ಹಾಗೆ ಮೇಷ್ಟ್ರು ಕೋಪವನ್ನು ವ್ಯಕ್ತಪಡಿಸುವ ರೀತಿ, ಕಣ್ಣು ಕೆಂಪು ಮಾಡೋದು, ಧ್ವನಿ ಎತ್ತರಿಸಿ ಮಾತನಾಡೋದು, ಅಥವಾ ಗೆಟ್ ಔಟ್, ಇಡಿಯಟ್, ರಾಸ್ಕಲ್, ಇಂಡಿಸಿಪ್ಲಿನ್ ಅಂತ ಹೇಳಿ ಬೈಗುಳದ ಶಬ್ದಗಳನ್ನು ಬಳಸೋದು, ಅಥವಾ ಎರಡು ಕೋಲಲ್ಲಿ ಏಟು ಬಿಡೋದು. ಹೀಗೆ ಕೋಪವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿಯೂ ಸಹ ಬೇರೆ ಬೇರೆ ರೀತಿಗಳಿರ್ತದೆ. ಇನ್ನು ಕೆಲವರು ಹುಡುಗರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಮಾತಾಡಿಸ್ದಂಗೆ ಇದ್ಬಿಡ್ತಾರೆ. ಹಾಗಾದ್ರೆ ಏನು, ಮೌನವಾಗಿ ಅವ್ರ ಮೇಲೆ ಕೋಪವನ್ನು ವ್ಯಕ್ತಪಡಿಸೋದು. ಅವ್ರಿಗೆ ಬೈಯಲ್ಲ, ಅನ್ನೋಲ್ಲ, ಒಡೆಯೋಲ್ಲ. ಅವ್ರು ಮಾತಾಡಿಸೋದು ಬಿಟ್ಟಿದ್ದೆ ಅದೊಂದು ಪ್ರತೀಕಾರ ಆಗ್ತದೆ ಅನ್ನೋದು. ಹಾಗಾಗಿ ಭಯ. ಕೆಲವರು ಯಾವಾಗಲೂ ಪುಕ್ಕರು. ಈಗ ನಿಮ್ಮಲ್ಲಿ ವಿದ್ಯಾರ್ಥಿ ನೀರಿದ್ದಕ್ಕೆ ಜಿರ್ಲೆ ಅಂದ್ರೆ ಓಡೋಗ್ತಿರಕ್ಕೆ, ಬೆಕ್ಕು ಅಂದ್ರೆ ಓಡೋಗ್ತೀವಿ. ಹೀಗೆ ಒಬ್ಬೊಬ್ಬರು ಒಂದೊಂದಕ್ಕೆ ಭಯ ಪಡ್ತಾರೆ. ಇನ್ನು ಕೆಲವರು ಆ ಬೆಕ್ಕನ್ನ ಹಿಡ್ಕೊಂಡು ಆಟ ಆಡಿಸ್ತಾರೆ. ಇನ್ನು ಕೆಲವರು ಆ
ಕಾಕ್ರೋಚನ್ನ ಹಿಡ್ಕೊಂಡು ಹುರ್ಕೊಂಡು ತಿನ್ಬಹುದು. ಹಾಗಾಗಿ ಭಯ, ಕೋಪ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ವಿನೋದ, ಹಾಸ್ಯ, ಹೀಗೆ ಅನೇಕ ಭಾವನೆಗಳಲ್ಲಿ ಕೆಲವರು ಧನಾತ್ಮಕವಾಗಿ ವರ್ತಿಸ್ತಾರೆ, ಇನ್ನು ಕೆಲವರು ಋಣಾತ್ಮಕವಾಗಿ ವರ್ತಿಸ್ತಾರೆ. ಹಾಗೆ ದ್ವೇಷ ಅಷ್ಟೇ, ಕೆಲವರು ಯಾರನ್ನೂ ದ್ವೇಷಿಸೋದಿಲ್ಲ, ಯಾರತ್ರನೂ ಶತ್ರುತ್ವ ಕಟ್ಕೊಳ್ಳೋದು, ಎಲ್ಲರನ್ನೂ ಫ್ರೆಂಡ್ಲಿಯಾಗಿರ್ತಾರೆ. ಹಾಗಾದ್ರೆ ಅವರಿಗೆ ದ್ವೇಷ 0, ಪ್ರೀತಿ 100 ವೋಲ್ಟ್ಸ್ ಅಲ್ಲಿ ಪ್ರೀತಿ ಇರ್ತದೆ. ಇನ್ನು ಕೆಲವರು ಯಾರನ್ನೂ ಪ್ರೀತಿಸೋದಿಲ್ಲ, ಅವರ ಪ್ರೀತಿನಲ್ಲಿ 0 ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಬಹುತೇಕ ಭಾವನೆಗಳು ಎಲ್ಲರಲ್ಲಿಯೂ ಇರುತ್ತವೆ, ಎಲ್ಲ ಭಾವನೆಗಳೂ ಇರುತ್ತವೆ. ಆದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಭಾವನೆಗಳನ್ನು ಹೋಲಿಸಿದಾಗ ಅವುಗಳ ಮಟ್ಟದಲ್ಲಿ ವ್ಯತ್ಯಾಸ ಇರ್ತದೆ. ಹಾಗೆಯೇ ಕೆಲವರಲ್ಲಿ ಭಾವನೆಗಳು ಸ್ಥಿರವಾಗಿರ್ತವೆ, ಇನ್ನು ಕೆಲವರು ಅಸ್ಥಿರವಾಗಿರ್ತವೆ. ಈಗ ಕೋಪ ಮಾಡಿಕೊಂಡ್ರೆ ಮತ್ತಿನ್ನು ಸ್ವಲ್ಪ ಹೊತ್ತಿಗೆ ಅದೇ ಹುಡುಗನ ಕರೆದು ಬೆಂತಳು ಬೇಷ್ ಅಂತ ಮೇಷ್ಟ್ರು, ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ಯಾ, ಚೆನ್ನಾಗಿ ನೋಟ್ಸ್ ಬರ್ತಿದ್ಯಾ, ಚೆನ್ನಾಗಿ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ಯಾ, ನೀವು ಸರಿಯಾಗಿ ಕ್ಲಾಸಿಗೆ ಬರಲ್ಲ ಅಂದಾಗ ಕೋಪ ಮಾಡ್ಕೊಂಡು ಬೈದಿರ್ತಾರೆ. ಹೆಚ್ಚು ಅಂಕ ತೆಗೆದಾಗ ಅವನ್ನ ಮೆಚ್ಕೋತಾರೆ. ಹಾಗಾಗಿ ಭಾವನೆಗಳು ಅಸ್ಥಿರವಾಗಿರ್ತವೆ, ಕೆಲವರಲ್ಲಿ ಇನ್ನು ಕೆಲವರಲ್ಲಿ ಸ್ಥಿರವಾಗಿರ್ತವೆ, ಕೆಲವರಲ್ಲಿ ಪಕ್ವವಾಗಿರ್ತವೆ, ಇನ್ನು ಕೆಲವರಲ್ಲಿ ಅಪಕ್ವವಾಗಿರ್ತವೆ ಅನ್ನುವುದು ಇದು ಸಂವೇಗಾತ್ಮಕ ಕ್ಷೇತ್ರದಲ್ಲಿ ಕಂಡುಬರುವಂತಹ ವ್ಯತ್ಯಾಸ. ಇನ್ನು 4ನೇ ಅಂಶ ಸಾಮಾಜಿಕ ಹೊಂದಾಣಿಕೆ ಅನ್ನೋದನ್ನು ಗಮನಿಸಬೇಕು. ಸೋಷಿಯಲ್ ಅಡ್ಜಸ್ಟ್ಮೆಂಟ್, ಸಾಮಾಜಿಕ ಹೊಂದಾಣಿಕೆ ಗಮನಿಸಬೇಕು. ಮಾತ್ರ ಮನುಷ್ಯ ಸಮಾಜ ಜೀವಿ. ಸಮಾಜದ ಸದಸ್ಯನಾದ ಮೇಲೆ ಸಮಾಜದಲ್ಲಿ ಸಭ್ಯ ಸದಸ್ಯನಾಗಬೇಕು. ಸಭ್ಯ ಸದಸ್ಯ ಆಗಬೇಕು ಅಂದ್ರೆ ಸಮಾಜದ ಇತರ ಸದಸ್ಯರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಅದನ್ನೇ ನಾವು ಸಾಮಾಜಿಕ ಹೊಂದಾಣಿಕೆ ಅಂತ ಕರೀತೀವಿ. ಹಾಗಾದ ತಕ್ಷಣ ಎಲ್ಲ ವ್ಯಕ್ತಿಗಳು ಈ ಸಾಮಾಜಿಕ ಹೊಂದಾಣಿಕೆ ಗುಣದಲ್ಲಿರ್ತಾರ ಅಂತ ಕೇಳಿದ್ರೆ ಕೆಲವರು ತುಂಬಾ ಸೋಷಿಯಲ್. ನೋಡಿ, ಈ ಸೋಷಿಯಲ್ ಅನ್ನೋ ಪದ ಬಳಸೋದು ನಿಮ್ಮ PUC ವಿದ್ಯಾರ್ಥಿಗಳಿಗೆ ಒಂದು ರೀತಿ ಅಪಾಯಕಾರಿ. ಈಗ ಹುಡುಗರಾದ್ರೆ ಅವನು ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಮೇಷ್ಟ್ರು, NSSನಾಗಿರೋ ಮೇಷ್ಟ್ರು, ಅವನು NSS ಹುಡುಗಾಗಿ ಎಲ್ಲರ ಜೊತೆಗೂ ಮಾತಾಡ್ತಾನೆ, ಎಲ್ಲರ ಜೊತೆಗೂ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಸೋಷಿಯಲ್ ಅಂತಾರೆ. ನೋಡಿ, ಅವ್ರ ಅಪ್ಪನೂ ಸೋಷಿಯಲ್ ಅಂತಾರೆ, ಮೇಷ್ಟ್ರು ಸೋಷಿಯಲ್ ಅಂತಾರೆ. ಆದರೆ ಅದೇ ಒಬ್ಬ ಹುಡುಗಿ ಹೆಚ್ಚು ವಿದ್ಯಾರ್ಥಿಗಳನ್ನ NSS ಶಿಬಿರಾರ್ಥಿಗಳನ್ನ ಮಾತಾಡಿಸ್ತಾರೆ ಅಂದ್ರೆ ಆಕೆಲ್ಲ ಚೆಲ್ಲು ಅಂತಾರೆ. ಹಾಗಾದ್ರೆ ಚೆಲ್ಲಿಗೂ ಮತ್ತೆ ಈ ಸೋಷಿಯಲ್ಲಿಗೂ ಏನು ವ್ಯತ್ಯಾಸ? ಒಬ್ಬೊಬ್ಬರು ದೃಷ್ಟಿಕೋನ. ಆದ್ರೂ ಎಲ್ಲರ ಜೊತೆಗೆ ಬೆರೆಯುವ, ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವ, ಎಲ್ಲರ ಜೊತೆಗೆ ಕೊಡುಗೆ ಇಟ್ಟುಕೊಳ್ಳುವ ಒಂದು ಮಿತಿಯ ಸಾಮಾಜಿಕ ಬಂಧದಲ್ಲಿದೆ. ಅದನ್ನು ನಾವು ಸಾಮಾಜಿಕ ಹೊಂದಾಣಿಕೆ ಅಂತ ಹೇಳ್ತೇವೆ. ಸಾಮಾಜಿಕ ಹೊಂದಾಣಿಕೆ. ಇದರಲ್ಲಿ ಕೆಲವರಲ್ಲಿ ಒಂಟಿತನ ಇದೆ, ಅದನ್ನ ಏಕಾಂಗಿತನ ಅಂತ ಕರೀತೀವಿ. ಏಕಾಂಗಿತನ, ಯಾರ ಜೊತೆಗೂ ಬೆರೆಯಲ್ಲ, ಯಾವಾಗಲೂ ಒಂಟಿಯಾಗಿದೆ. ಇನ್ನು ಕೆಲವರು ಒಂಟಿಯಾಗಿ ಇರೋದೇ ಇಚ್ಛಪಡಲ್ಲ, ಸದಾ ಗುಂಪಿನಲ್ಲಿರುತ್ತಾರೆ. ಅವ್ರು ಊಟನೂ ಒಟ್ಟಿಗೆ ಮಾಡ್ತಾರೆ, ಕೆಲಸನೂ ಒಟ್ಟಿಗೆ ಮಾಡ್ತಾರೆ, ಓದೋದು, ಶಾಲೆಗೆ ಬರೋದು, ಶಾಲೆಯಿಂದ ಮನೆಗೆ ಹೋಗೋದು, ಇವೆಲ್ಲವುಗಳನ್ನ ನಾವು ಗುಂಪಿನಲ್ಲಿ ಅವರು ನಿರ್ವಹಿಸ್ತಾರೆ. ಅವರಲ್ಲಿ ನಾವು ಸಾಮಾಜಿಕತೆ ಹೆಚ್ಚು. ಈಗ ಸಾಮಾಜಿಕತೆ ಕಡಿಮೆ ಮತ್ತೆ ಕೆಲವರಲ್ಲಿ ಹೆಚ್ಚು ಇರ್ತದೆ. ಕೆಲವರು ಸ್ವಾರ್ಥಿಗಳಾಗಿರ್ತಾರೆ. ಏನಾದರೂ ಸ್ವಾರ್ಥಕ್ಕೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಒಟ್ಟಿಗೆ ಇರ್ತಾರೆ, ಇಲ್ಲವರು ಯಾರ ಜೊತೆಗೂ ಇರೋದಿಲ್ಲ ಅನ್ನೋ ಕೆಲಸ. ಹಾಗೇನೆ ಸಹಕಾರ ಇರ್ತದೆ, ಇನ್ನು ಕೆಲವರಿಗೆ ಅಸಹಕಾರ ಇರ್ತದೆ. ಕೆಲವರು ಸಹಕಾರ ಕೊಡುಗೆ ಜಾಸ್ತಿ ಇರ್ತದೆ, ಇನ್ನು ಕೆಲವರಿಗೆ ಏನು ಕೊಡೋದಿಲ್ಲ, ಏನು ಇಸ್ಕೊಳ್ಳೋದಿಲ್ಲ. ತನ್ನ ಎಲ್ಲ ತಮ್ಮ ಸೊಂಡದಲ್ಲೇ ನೀರು ಕುಡಿತಂಗೆ ತಾನೇ ಎಲ್ಲ ಬಾಳ್ಕೊಳ್ತಾಗಿರ್ತಾರೆ. ಹಾಗೇನೆ ಕೆಲವರು ಪ್ರೀತಿ, ಸ್ನೇಹ, ವಿಶ್ವಾಸದಿಂದ ಹೊಂದಿರ್ತಾರೆ. ಇನ್ನು ಕೆಲವರು ಸದಾ ಜಗಳಗಿರ್ತಾರೆ. ಯಾರ ಜೊತೆಗಾರೆ ಮೊದಲು ಪರಿಚಯ ಮಾಡ್ಕೊತಾರೆ, ಚೆನ್ನಾಗಿರ್ತಾರೆ, ಒಂದೆರಡು ದಿವಸಕ್ಕೆ ಜಗಳ ಸ್ಟಾರ್ಟ್ ಮಾಡ್ತಾರೆ. ಅದು ಜಗಳ ಗಟ್ಟಿತನ ಆಗ್ತದೆ. ಹಾಗಾಗಿ
ಕೆಲವರಿಗೆ ಹೊಂದಾಣಿಕೆ ಗುಣ ಜಾಸ್ತಿ ಇರ್ತದೆ, ಕೆಲವರಿಗೆ ಸಾಮಾಜಿಕ ಹೊಂದಾಣಿಕೆ ಗುಣ ಇರ್ತದೆ, ಇನ್ನು ಕೆಲವರಿಗೆ ಸಾಮಾಜಿಕ ತಪ್ಪು ಹೊಂದಾಣಿಕೆ ಇರ್ತದೆ, ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೇವೆ, ಅಥವಾ ಅಪಸಮಾಯೋಜನೆ ಅಂತ ಕರಿತೇವೆ. ಹಾಗಾಗಿ ನಾವು ಮಕ್ಕಳನ್ನ ಒಂಟಿಯಾಗಿ ಇರೋದನ್ನು ತಪ್ಪಿಸಬೇಕು. ಅವರು ಇತರರ ಜೊತೆಗೆ ಬೆರೆಯಬೇಕು. ಯಾಕೆಂದ್ರೆ ಮನುಷ್ಯ ಸಮಾಜ ಜೀವಿ. ತನ್ನ ಸಾಮಾಜಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಮಾಜದ ಇತರ ಸದಸ್ಯರ ಸಹಕಾರ ಬೇಕು, ಇತರ ಸದಸ್ಯರ ಉಪಕಾರ ಬೇಕು, ಹೊಂದಾಣಿಕೆ ಬೇಕು. ಹಾಗಾಗಿ ನಾವು ಮಕ್ಕಳಲ್ಲಿರುವ ಏಕಾಂಗಿತನವನ್ನು ಹೋಗಲಾಡಿಸಿ ಸಾಮಾಜಿಕ ಗುಣವನ್ನು ಬೆಳೆಸಬೇಕು ಅಂತ ಹೇಳ್ತೇವೆ. ಇನ್ನು 5ನೇದಾಗಿ ಸಾಧನೆ, ಅಚೀವ್ಮೆಂಟ್. ಸಾಧನೆ, ನಾನು ಇದನ್ನ ನಿಮ್ಮ ಶೈಕ್ಷಣಿಕ ವಿಷಯವನ್ನ ಕುರಿತೇ ಹೇಳ್ತೀನಿ. ನೀವೀಗ ಫಸ್ಟ್ PUC ಪಾಸ್ ಆಗಿ ಬಂದಿದ್ದೀರಿ, ಫಸ್ಟ್ PUC ನಲ್ಲಿ ಪಾಸ್ ಆಗಿ ಸೆಕೆಂಡ್ PUC ಬಂದಿದ್ದೀರಿ. ಆದರೆ ಎಲ್ಲರ ರಿಸಲ್ಟ್ ಅಥವಾ ಎಲ್ಲರ ಫಲಿತಾಂಶ ಅಥವಾ ಫಸ್ಟ್ ಇಯರ್ PUC ನೀವು 600 ಅಂಕಗಳಿಗೆ 6 ವಿಷಯಗಳಿಗೆ ತೆಗೆದುಕೊಂಡಿರುವ ಒಟ್ಟು ಅಂಕಗಳನ್ನು ನೋಡಿದ್ರೆ ಬೇರೆ ಬೇರೆ. ಕೆಲವರು 85 and above ಅಂದ್ರೆ ಅವರು ಡಿಸ್ಟಿಂಕ್ಷನ್, ಅತ್ಯುನ್ನತ ಶ್ರೇಣಿ. ಇನ್ನು ಕೆಲವರು ಪ್ರಥಮ ದರ್ಜೆ, ಪ್ರಥಮ ಶ್ರೇಣಿ, ಮತ್ತೆ ಕೆಲವರು ದ್ವಿತೀಯ ಶ್ರೇಣಿ, ಸೆಕೆಂಡ್ ಕ್ಲಾಸ್, ದ್ವಿತೀಯ ಶ್ರೇಣಿ, ಮತ್ತೆ ಕೆಲವರು ತೃತೀಯ ಶ್ರೇಣಿ. ನೋಡಿ, ಈ 4 ಹಂತಗಳಿವೆ ನಿಮ್ಮ ಶೈಕ್ಷಣಿಕ ಸಾಧನೆ. ಇದನ್ನು ನಾವೇನು ಕರೆಯೋಣ? ಶೈಕ್ಷಣಿಕ ಸಾಧನೆ. ಶೈಕ್ಷಣಿಕ ಸಾಧನೆ ಅಂತ ಹೇಳಿ ಕರೀತೇವೆ. ಈ ಶೈಕ್ಷಣಿಕ ಸಾಧನೆಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿದೆ. ಈಗ ನೀವು 40 ಜನ ವಿದ್ಯಾರ್ಥಿಗಳಿದ್ದೀರಿ ಅಂತ ಹೇಳಿದ್ರೆ, ಕೆಲವರು ಒಂದು 15 ಜನ ಅತ್ಯುನ್ನತ ಶ್ರೇಣಿಯಲ್ಲಿದ್ದೀರಿ, ಒಂದು 20 ಜನ ಫಸ್ಟ್ ಕ್ಲಾಸ್ನಲ್ಲಿದ್ದೀರಿ, ಒಂದು 5 ಜನ ದ್ವಿತೀಯ ಶ್ರೇಣಿಯಲ್ಲಿದ್ದೀರಿ, ಒಂದು 5 ಜನ ತೃತೀಯ ಶ್ರೇಣಿಯಲ್ಲಿದ್ದೀರಿ. ನಿಮಗೆ ಪಾಠ ಹೇಳೋ ಮೇಷ್ಟ್ರು ಒಬ್ಬರೇನೆ, ನೀವು ಓದಿಕೊಳ್ಳಬಹುದಾದ ಟೆಕ್ಸ್ಟ್ ಬುಕ್ಕು ಒಂದೇನೆ, ನಿಮಗೆ ಬರೆಸಿರುವ ಟಿಪ್ಪಣಿಗೂ ಒಂದೇನೆ, ನಿಮಗೆಲ್ಲರಿಗೂ ಕೊಟ್ಟಿರುವಂಥ ಪ್ರಶ್ನೆ ಪತ್ರಿಕೆ ಒಂದೇನೆ. ಆದರೆ ನೀವು ಪಡೆದಿರುವ ಅಂಕಗಳು ಮಾತ್ರ ಬೇರೆ ಬೇರೆ. ಯಾಕೆ ಅಂತಂದ್ರೆ ಅದು ನಿಮ್ಮ ಸಾಧನೆಯಲ್ಲಿರುವ ವ್ಯತ್ಯಾಸ. ಒಬ್ಬ ಹುಡುಗ ದಿನಕ್ಕೆ 8 ಗಂಟೆ ಓದ್ತಾನೆ, ತರಗತಿಗೆ ರೆಗ್ಯುಲರ್ ಆಗಿ ಪ್ರೆಸೆಂಟ್ ಆಗ್ತಾನೆ, ಆಬ್ಸೆಂಟ್ ಆಗೋದಿಲ್ಲ, ನೋಟ್ಸ್ ಬರೀತಾನೆ, ಹಳೆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೀತಾನೆ, ಅವನೆಂದು ಊರಿಗೆ ಹೋಗೋದೇ ಇಲ್ಲ. ಹಾಗಾಗಿ ಅವರು ಅತ್ಯುನ್ನತ ಶ್ರೇಣಿಯನ್ನು ಪಡೀತಾನೆ. ಸಾಧನೆಯ ಮಟ್ಟ ಶ್ರೇಷ್ಠ ಮಟ್ಟದ್ದಾಗಿರುತ್ತೆ. ಇನ್ನು ಕೆಲವರು ಅವಾಗ ನಾವು ಮನೆಗೆ ಬಂದಾಗ ಹುಡುಗರು ಕ್ಲಾಸಿಗೆ ಬರ್ತಾರೆ, ಕೆಲವರು ಪಾಠ ಸರಿಯಾಗಿ ಟೆಕ್ಸ್ಟ್ ಬುಕ್ ಕೊಂಡುಕೊಂಡಿಲ್ಲ, ನೋಟ್ಸ್ ಬರೀಲ್ಲ, ಮೇಷ್ಟ್ರು ಹೇಳಿದ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಅವಾಗ ತರಗತಿಗೆ ಬರ್ತಾರೆ, ಬಹಳ ದಿವಸ ತರಗತಿಗೆ ಬಂದಿಲ್ಲ, ಬರೀ ಜಾತ್ರೆ ಊರು ಹಬ್ಬ ಅಂತೇಳಿ ಕ್ಲಾಸ್ ತಪ್ಪಿಸ್ಕೊತಾರೆ, ಮೇಷ್ಟ್ರು ತರಗತಿಗೆ ಹೋದ್ರೆ ನೋಟ್ಸ್ ಕೇಳ್ತಾರೆ ಅಂತೇಳಿ ತಪ್ಪಿಸ್ಕೊತಾರೆ. ಅವ್ರೇನು ಮಾಡುತ್ತೆ, ಅವ್ರ ಶ್ರಮ ಕಡಿಮೆ ಇರೋದ್ರಿಂದ ಅವರು ತೃತೀಯ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ. ಹಾಗಾಗಿ ಸಾಧನೆಯ ಮಟ್ಟ, ಅದು ಯಾವುದೇ ಸಾಧನೆ, ಕ್ರೀಡೆಯಲ್ಲಿರಲಿ, ಶೈಕ್ಷಣಿಕ ಪರೀಕ್ಷೆಯಲ್ಲಿರಲಿ, ಫಲಿತಾಂಶದಲ್ಲಿ ಇರಲಿ, ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೋ ಆ ಕ್ಷೇತ್ರದಲ್ಲಿ ಸಾಧನೆಯ ಮಟ್ಟ ಏನಾಗಿದೆ, ಬೇರೆ ಬೇರೆಯಾಗಿದೆ. ಯಾಕೆ ಅಂತಂದ್ರೆ ಅದಕ್ಕಾಗಿ ಖರ್ಚು ಮಾಡುವ ಶ್ರಮ ಬೇರೆ ಬೇರೆ ಆಗಿರ್ತದೆ, ಅದಕ್ಕಾಗಿ ಖರ್ಚು ಮಾಡುವ ಸಮಯ ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ಅವರ ಸಾಧನೆಯ ಮಟ್ಟವೂ ಸಹ ಬೇರೆ ಬೇರೆ ಆಗಿರ್ತದೆ ಅನ್ನುವುದು. ಇನ್ನು 6ನೇದು ಮನೋಭಾವ. ಅದನ್ನು ನಾವು ಆಟಿಟ್ಯೂಡ್ ಅಂತ ಹೇಳ್ತೀವಿ. ಆಟಿಟ್ಯೂಡ್ ಅಂತ ಹೇಳಿ ಕರೀತೇವೆ. ಆ ಆಟಿಟ್ಯೂಡ್ ಅಂತ ಹೇಳಿದ್ರೆ ನಾವು ಏನು ಅನ್ನೋದನ್ನ ಅರ್ಥ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಆಟಿಟ್ಯೂಡ್ ಅಂತ ಹೇಳಿದ್ರೆ ಮನೋಧೋರಣೆ ಅಥವಾ ಮನೋಭಾವ ಅಂತ ಕರೀತೀವಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದಿದೆ, ಅಭಿಕ್ಷಮತೆ, ಆಪ್ಟಿಟ್ಯೂಡ್ ಅಂತ ಬರ್ತದೆ ಮುಂದೆ, ಅದನ್ನು ಬಂದಾಗ ಹೇಳ್ತೀನಿ ನಾನು. ಈಗ ಮನೋಧೋರಣೆ ಅಥವಾ ಮನೋಭಾವ ಅಂತ ಹೇಳಿದ್ರೆ, ಈಗ ನಾನು ಒಬ್ಬ ವಿದ್ಯಾರ್ಥಿಯನ್ನ ಕೇಳ್ತೀನಿ, ನಿಂತ್ಕೊಳ್ಳೋಬಿಟ್ಟ, ನೀನು ಮದ್ಯಪಾನ ಮಾಡಲು ಇಚ್ಛಿಸುತ್ತೀಯ? ಇಲ್ಲ ಸರ್, ನಾನು ಮದ್ಯಪಾನ ಮಾಡಲ್ಲ ಅಂತ ಅವನು ಹೇಳ್ತಾನೆ. ಹಾಗಾದ್ರೆ ಒಂದು ಮದ್ಯಪಾನದ ಬಗ್ಗೆ ಅವನಿಗೆ ನಕಾರಾತ್ಮಕ ಭಾವ ಇದೆ. ನಕಾರಾತ್ಮಕ ಅದನ್ನ ಋಣಾತ್ಮಕ ಅಂತ ಕರೀತಾರೆ. ಋಣಾತ್ಮಕ, ನೆಗೆಟಿವ್. ನೋಡಿ, ಅವನು ಹೇಳ್ತಾನೆ, ನಾನು ಮದ್ಯಪಾನ ಮಾಡುವುದಿಲ್ಲ, ಮದ್ಯಪಾನ ಮಾಡುವುದನ್ನು ನಾನು ಬಯಸುವುದಿಲ್ಲ, ಮದ್ಯಪಾನ ಮಾಡುವುದನ್ನು ನಾನು ವಿರೋಧಿಸುತ್ತೇನೆ ಅಂತ ಹೇಳ್ತಾನೆ. ಅಂತಂದ್ರೆ ಮದ್ಯಪಾನದ ಬಗ್ಗೆ ಅವನು ಋಣಾತ್ಮಕ ಮನೋಧೋರಣೆಯನ್ನ ಹೊಂದಿದ್ದಾನೆ. ಋಣಾತ್ಮಕ ಮನೋಧೋರಣೆಯನ್ನ
ಹೊಂದಿದ್ದಾರೆ ಅಂತ ಹೇಳಿ ಅದರ ಅರ್ಥ. ಇನ್ನು ವರದಕ್ಷಿಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ವಿದ್ಯಾರ್ಥಿನಿಯನ್ನು ಕೇಳ್ತೀನಿ. ಏನಮ್ಮ ನೀನು ವರದಕ್ಷಿಣೆ ಕೊಡೋಕೆ ಇಷ್ಟಪಡ್ತೀಯಾ ಅಂತ ಹೇಳಿದ್ರೆ ಆಕೆ ಹೇಳ್ತಾಳೆ, ಸರ್ ನಾನು ಮದುವೆ ಆಗದೆ ಹೋದ್ರು ನಾನು ವರದಕ್ಷಿಣೆ ಬಯಸುವ ಗಂಡನನ್ನ ವರನನ್ನ ವರಿಸುವುದಿಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ವರದಕ್ಷಿಣೆಯ ಬಗ್ಗೆ ಆಕೆ ಋಣಾತ್ಮಕ ನಿಷೇಧಾತ್ಮಕ ಮನೋಭಾವವನ್ನು ಹೊಂದಿದ್ದಾಳೆ ಅಂತ ಹೇಳಿ. ನಂತರ ಮುಂದಿನ ಪ್ರಶ್ನೆ ಬೇರೆ, ಅದು ಮದುವೆ ಆಗೋದು ವರದಕ್ಷಿಣೆ ಕೊಡೋದು ಅದು ನಂತರ ಪ್ರಶ್ನೆ. ಆದರೆ ಅದರ ಅರ್ಥ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಹೊಂದಿರುವ ಭಾವನೆಯೇ ಅಂದ್ರೆ ಪರವಾಗಿ ಅಥವಾ ವಿರೋಧವಾಗಿ, ಅದರ ಪರವಾಗಿ ಅಥವಾ ವಿರೋಧವಾಗಿ ಹೊಂದಿರುವ ಭಾವನೆಯನ್ನೇ ನಾವೇನಂತ ಕರಿತೀವಿ? ಮನೋಭಾವ, ಆಟಿಟ್ಯೂಡ್ ಅಂತ ಕರಿತೀವಿ. ಕೆಲವರು ವರದಕ್ಷಿಣೆ ಕೊಟ್ಟು ಮದುವೆ ಆಗ್ತೀವಿ ಅಂತಾರೆ, ಇನ್ನು ವರದಕ್ಷಿಣೆ ಕೊಡಲ್ಲ, ನಾನು ಮದುವೆ ಆಗದೆ ಹೋದ್ರೂ ಪರವಾಗಿಲ್ಲ ಅಂತಾರೆ. ಹಾಗಾದ್ರೆ ವರದಕ್ಷಿಣೆಯ ಬಗ್ಗೆ 10 ಹಲವು ಧೋರಣೆಗಳನ್ನ, ಭಾವನೆಗಳನ್ನ ಹೊಂದಿರುವವರಿದ್ದಾರೆ. ಗಂಡಿನ ಕಡೆಯವರಾದ್ರೆ ವರದಕ್ಷಿಣೆ ಬಯಸ್ತಾರೆ, ವರದಕ್ಷಿಣೆ ಪರವಾಗಿ ಅವರ ಭಾವನೆಗಳಿರ್ತವೆ. ಬರೀ ಹೆಣ್ಣು ಮಕ್ಕಳಿದ್ರೆ ವರದಕ್ಷಿಣೆ ವಿರೋಧಿ ಭಾವನೆ ಆ ತಂದೆ ತಾಯಿಗಳಿರ್ತದೆ. ಹಾಗಾಗಿ ಅವರ ಜೀವನದ ಸನ್ನಿವೇಶದ ಅನುಭವಗಳಿಗೆ ಅನುಗುಣವಾಗಿ ಒಂದು ವಿಷಯದ ಪರವಾಗಿ ಅಥವಾ ವಿರೋಧವಾಗಿ ಹೊಂದಿರುವಂತಹ ಭಾವನೆಯನ್ನೇ ನಾವು ಮನೋಭಾವ ಅಂತ ಕರೀತೀವಿ. ಅದು ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ಚಳುವಳಿ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಧೂಮಪಾನ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಮದ್ಯಪಾನ ಮಾಡೋದ್ರ ಬಗ್ಗೆ ಆಗಿರ್ಬೋದು. ಹೀಗೆ ನಾವು ಯಾವುದೇ ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಅಂದರೆ ಪರವಾಗಿ ಇಲ್ಲವೇ ವಿರೋಧವಾಗಿ ಅಭಿಪ್ರಾಯಗಳನ್ನ, ಭಾವನೆಗಳನ್ನ ವ್ಯಕ್ತಪಡಿಸೋದನ್ನೇ ನಾವು ಮನೋಭಾವ ಅಂತ ಕರೀತೇವೆ. ಇದರಲ್ಲಿ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಇರ್ತವೆ. ಉದಾಹರಣೆಗೆ ಬಿಜೆಪಿಯ ಪರವಾದ ಮನೋಭಾವ, ಕಾಂಗ್ರೆಸ್ಸಿನ ಪರವಾದ ಮನೋಭಾವ, ಬಿಜೆಪಿಯ ವಿರೋಧವಾದ ಮನೋಭಾವ, ಕಾಂಗ್ರೆಸ್ಸಿನ ವಿರೋಧವಾದ ಮನೋಭಾವ. ಈ ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ವಿಷಯ, ಒಂದು ಘಟನೆಯ ಬಗ್ಗೆ ಪರವಾಗಿ ಅಥವಾ ವಿರೋಧವಾಗಿ ಹೊಂದಿರುವಂತಹ ಭಾವನೆಯನ್ನೇ ನಾವು ಮನೋಭಾವ ಅಂತ ಕರೀತೇವೆ. ಅಷ್ಟೇ ಅಲ್ಲ, ನೀವು ಕೆಲವರಿಗೆ ಉದಕ ಅಂದ್ರೆ ಇಷ್ಟ ಇಲ್ಲ, ಕೆಲವರಿಗೆ ಮಜ್ಜಿಗೆ ಸಾರು ಅಂದ್ರೆ ಇಷ್ಟ ಇಲ್ಲ, ಕೆಲವರಿಗೆ ಚಪಾತಿ ಅಂದ್ರೆ ಇಷ್ಟ ಇಲ್ಲ, ಇನ್ನು ಕೆಲವರಿಗೆ ಚಪಾತಿ ಅಂದ್ರೆ ಬಹಳ ಪ್ರೀತಿ, ಕೆಲವರು ಉಪ್ಪಿಟ್ಟು ಅಂದ್ರೆ ತಿನ್ನಲ್ಲ, ಇನ್ನು ಕೆಲವರು ಉಪ್ಪಿಟ್ಟು ಅಂದ್ರೆ ಬಹಳ ಇಷ್ಟ, 3 ಹೊತ್ತಾದ್ರೂ ತಿಂತಾರೆ. ಹೀಗೆ ನಾವು ಒಂದು ವಸ್ತು, ವ್ಯಕ್ತಿ, ವಿಷಯದ ಬಗ್ಗೆ ಪರವಾಗಿ ಅಥವಾ ವಿರೋಧವಾಗಿ ಭಾವನೆಗಳನ್ನ ವ್ಯಕ್ತಪಡಿಸೋದನ್ನೇ ನಾವು ಮನೋಭಾವ ಅಂತ ಕರೀತೇವೆ. ಹಾಗಾಗಿ ವಿದ್ಯಾರ್ಥಿಗಳಾದ ನೀವು ಯಾವ ವಿಷಯಗಳು ಮನುಷ್ಯನ ಸಾಮಾಜಿಕ ಜೀವನಕ್ಕೆ, ಆರೋಗ್ಯಕ್ಕೆ, ಸುಖಕರ ಬದುಕಿಗೆ, ಸಂತೋಷಕರ ಬದುಕಿಗೆ ಪೂರಕವಾಗಿರ್ತವೋ ಅದಕ್ಕೆ ಧನಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಬೇಕು. ಅವುಗಳಿಗೆ ವ್ಯಕ್ತಿತ್ವಕ್ಕೆ ಮಾರಕವಾಗುವಂತಹ ವಿಷಯಗಳ ಬಗ್ಗೆ ನೀವು ಋಣಾತ್ಮಕ ಅಥವಾ ನಿಷೇಧಾತ್ಮಕ ಭಾವನೆಯನ್ನ ಬೆಳೆಸಿಕೊಳ್ಬೇಕು ಅನ್ನೋದು. ಇವಿಷ್ಟು ಆದ್ರೆ ಮತ್ತೆ 7ನೇದು ಏನದು? ಅಭಿಕ್ಷಮತೆ. ಆಪ್ಟಿಟ್ಯೂಡ್. ಇಲ್ಲ ಅಷ್ಟು ನಾನು ಆಗಲಿಂದ ವ್ಯತ್ಯಾಸ ಇದೆ, ಒಂದು ಸ್ಪೆಲ್ಲಿಂಗ್ ಅಕ್ಷರ ವ್ಯತ್ಯಾಸ ಆದ್ರೆ ಅದರ ಅರ್ಥ ಬೇರೆ ಆಗ್ತದೆ. 7ನೇದು ಅಭಿಕ್ಷಮತೆ. ಅಂದ್ರೆ ಆಪ್ಟಿಟ್ಯೂಡ್, APTITUDE, ಆಪ್ಟಿಟ್ಯೂಡ್ ಅಂತ ಹೇಳಿದ್ರೆ ಅಭಿಕ್ಷಮತೆ ಅಂದ್ರೆ ನಾವು ಅದನ್ನು ಬಹಳ ಸರಳವಾಗಿ ನಿಮಗೆ ಹೇಳಿದ್ರೆ ಅದೊಂದು ವಿಶಿಷ್ಟ ಸಾಮರ್ಥ್ಯ. ನಿಮಗೆ ಅರ್ಥವಾಗಿ ಉದಾಹರಣೆ ಮೂಲಕ ಅದನ್ನ ಪರಿಕಲ್ಪನೆಯನ್ನು ನಿಮ್ಮಲ್ಲಿ ಮೂಡಿಸಬೇಕು ಅಂದ್ರೆ, ನಿಮ್ಮ ತರಗತಿಯಲ್ಲಿ ಒಂದು 4 ಜನ ವಿದ್ಯಾರ್ಥಿನಿಯರು ಹಾಡುಗಾರಿಕೆಯನ್ನ ಕಲ್ತಿದ್ದಾರೆ, ಹಾಡು ಬರ್ತದೆ, ಅವರಿಗೆ ಹಾಡ್ತಾರೆ ಭಾವಗೀತೆಗಳನ್ನ. ಉದಾಹರಣೆಗೆ ಭಾವಗೀತೆಗಳನ್ನ ಹಾಡ್ತಾರೆ. ಆ 4 ಜನರ ಭಾವಗೀತೆಗಳನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಹಾಡೋದನ್ನು ನೀವು ಕೇಳಿದ್ರೆ ಅದರಲ್ಲಿ ಯಾರನ್ನು ನೀವು ಇವರು ಚೆನ್ನಾಗಿ ಆಡಿದ್ರು ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಮಧುರವಾಗಿತ್ತು, ತುಂಬಾ ಇಬ್ಬಾಗಿತ್ತು, ಭಾವಪೂರ್ಣವಾಗಿತ್ತು ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನುಳಿದವರು ಅವರಲ್ಲಿಯೂ ಭಾವನೆಗಳಿತ್ತು, ರಾಗ ಇತ್ತು, ಧ್ವನಿ ಇತ್ತು, ಮಧುರತೆ ಇತ್ತು, ಸಂಗೀತ ಇತ್ತು. ಅದರ ಪ್ರಮಾಣ ಇವರಿಗಿಂತ ಕಡಿಮೆ. ಹಾಗಾದ್ರೆ ನಾವು ಅಭಿಕ್ಷಮತೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವ ಸಾಮರ್ಥ್ಯ, ಅದನ್ನೇ ನಾವು ವಿಶಿಷ್ಟ ಸಾಮರ್ಥ್ಯ. ಹಾಗೆಯೇ ಹೆಚ್ಚಿನ ಪ್ರಮಾಣದ ಸಾಮರ್ಥ್ಯ. ಇದನ್ನು ನಾವು ಹೇಳುವಾಗ ಕಂಪ್ಯಾರಿಟಿವ್ ಆಗಿ ಹೇಳ್ತೇವೆ, ಹೋಲಿಕೆ ಮಾಡಿ ಹೇಳ್ತೇವೆ, ತುಲನಾತ್ಮಕವಾಗಿ ಹೇಳ್ತೇವೆ. ಇನ್ನೊಬ್ಬರಿಗೆ ಹೋಲಿಸಿ ಅವರಿಗಿಂತ ಇವರು ಚೆನ್ನಾಗಿ ಹಾಡುತ್ತಾರೆ, ಅವನಿಗಿಂತ ಇವರು ಚೆನ್ನಾಗಿ ವಾಲಿಬಾಲ್ ಆಡುತ್ತಾನೆ, ಅವನ ಕೈಬರಹಕ್ಕಿಂತ ಇವರ ಕೈಬರಹ ಸುಂದರವಾಗಿದೆ.
ಚಿತ್ರಕಲಾತ್ಮಕವಾಗಿದೆ, ಆಕರ್ಷಕವಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತೇವೆ. ಹಾಗಾಗಿ ಒಬ್ಬ ವ್ಯಕ್ತಿಯಲ್ಲಿ ಇರುವ ಒಂದು ಕ್ಷೇತ್ರದಲ್ಲಿನ ವಿಶಿಷ್ಟ ಸಾಮರ್ಥ್ಯವನ್ನ, ವಿಶೇಷ ಸಾಮರ್ಥ್ಯವನ್ನ, ಗರಿಷ್ಠ ಪ್ರಮಾಣದ ಸಾಮರ್ಥ್ಯವನ್ನೇ ನಾವು ಅಭಿಕ್ಷಮತೆ ಅಂತ ಹೇಳಿ ಕರೀತೀವಿ. ಆದ್ರೆ ಯಾವುದೇ ಗಮನಿಸಬೇಕು, ಬರಹಗಾರಿಕೆ ಎಲ್ಲ ವಿದ್ಯಾರ್ಥಿಗಳು ಇರ್ತದೆ. ನಿಮ್ಮ 40 ಜನರ ನೋಟ್ಸ್ ಅನ್ನ ನನ್ನ ಟೇಬಲ್ ಮೇಲೆ ತಂದಿಟ್ರೆ ನಾನು ಒಬ್ಬೊಬ್ಬರಿಗೆ ನೋಟ್ಸ್ ಅನ್ನು ನೋಡ್ತಾ ಹೋಗ್ತೇನೆ. ಯಾರ್ದೋ ಬರಹ ಮುದ್ರಣ ಮಾಡಿದಂತೆ ಸ್ಪಷ್ಟವಾಗಿ ಇರ್ತದೆ. ಅದನ್ನು ನಾವು ಸುಂದರವಾದ ಬರವಣಿಗೆ ಅಂತ ಕರೀತೀವಿ. ಇನ್ನು ಕೆಲವರು ಎಷ್ಟೇ ಪ್ರಯತ್ನ ಮಾಡಿದ್ರು ನಾವು ಓದಕ್ಕಾಗಲ್ಲ. ಬರದನ್ನೇ ಕರೆದು ಓದಿಸಿದ್ರು ಅವನಿಗೆ ನಾನೇನು ಬರ್ತೀನಿ ಅಂತ ಗೊತ್ತಾಗಲ್ಲ. ಅಷ್ಟು ಅಸುಂದರವಾಗಿರ್ತದೆ. ಹಾಗಾಗಿ ಸೌಂದರ್ಯ ಅಸೌಂದರ್ಯ, ಮಧುರವಿಲ್ಲದೆ ಇರುವಂಥದ್ದು, ಹೀಗೆ ಇಂಥ ಯಾವುದೇ ಸಾಮರ್ಥ್ಯದ ವಿಶಿಷ್ಟತೆಯನ್ನೇ ನಾವು ಅಭಿಕ್ಷಮತೆ ಅಂತ ಕರಿತೇವೆ. ಅದನ್ನು ನಾವು ತಾಂತ್ರಿಕ ನೈಪುಣ್ಯತೆ, ಕುಶಲತೆ ಅಂತ ಕರಿತೇವೆ, ಅಥವಾ ಗುಣ ವಿಶೇಷತೆ. ಸಂಗೀತಗಾರ, ಶ್ರೇಷ್ಠ ಸಂಗೀತಗಾರ, ನೃತ್ಯ ತುಂಬಾ ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾರೆ. ಆದ್ರಿಂದ ಅಭಿಕ್ಷಮತೆ ಅನ್ನುವಂಥದ್ದು ಒಂದು ಸಂಕೀರ್ಣ ಪರಿಕಲ್ಪನೆ. ಅದನ್ನು ಸರಳವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೋಲಿಕೆಯಿಂದ ಮಾತ್ರ, ತುಲನಾತ್ಮಕವಾಗಿ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಮನೋವಿಜ್ಞಾನಿಗಳು ವಿದ್ಯಾರ್ಥಿಗಳಲ್ಲಿರುವ ಅಭಿಕ್ಷಮತೆಯನ್ನು ಅಳೆಯುವ ಪರೀಕ್ಷೆಗಳನ್ನು ತಯಾರಿಸಿದ್ದಾರೆ. ಆ ಪರೀಕ್ಷೆಗಳ ಮೂಲಕ ನಾವು ವಿದ್ಯಾರ್ಥಿಯಲ್ಲಿರುವ ನಿರ್ದಿಷ್ಟ ಕ್ಷೇತ್ರದ ಅಭಿಕ್ಷಮತೆಯ ಪ್ರಮಾಣವನ್ನು ಅಳೆದು ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿನ ಸಾಮರ್ಥ್ಯಗಳಲ್ಲಿ ನಾವು ಎಲ್ಲರಲ್ಲಿ ಒಂದೇ ರೀತಿ ಸಾಮರ್ಥ್ಯ ಇರಲ್ಲ. ನಾನು ಹೇಳಿದೆ, 4 ವಿದ್ಯಾರ್ಥಿಗಳು ಹಾಡು ಹೇಳ್ತಾರೆ, ಭಾವಗೀತೆಯನ್ನು ಹಾಡ್ತಾರೆ ಅಂದರೆ ಅವರ ಹಾಡುಗಾರಿಕೆಯ ಪ್ರಮಾಣ ಇದೆಯಲ್ಲ, ಅಥವಾ ಕ್ವಾಂಟಿಟಿ ಅಂತ ಏನು ಹೇಳ್ತೇವೆ, ಗುಣಾತ್ಮಕತೆ ಇದೆಯಲ್ಲ, ಅದು ಬೇರೆ ಬೇರೆ ಪ್ರಮಾಣದಲ್ಲಿರ್ತದೆ. ಅದರಲ್ಲಿ ಯಾವುದೋ ಒಬ್ಬರದನ್ನ ಅತ್ಯಂತ ಉತ್ತಮ ಅಂತ ಪರಿಗಣಿಸ್ತೇವೆ. ಅದನ್ನು ನಾವು ಅಭಿಕ್ಷಮತೆ ಅಂತ ಹೇಳಿ ಕರೀತೇವೆ. ಈ ಅಭಿಕ್ಷಮತೆಯಲ್ಲಿ ಭಿನ್ನತೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅನ್ನೋದು. ಇನ್ನು 8ನೆಯ ಅಂಶ ಅಂತ ಹೇಳಿದ್ರೆ ಆಸಕ್ತಿ. ಇಂಟ್ರೆಸ್ಟ್, ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಬೇರೆ ಅರ್ಥ ಇದೆ, ಬಡ್ಡಿ ಅಂತ. ಆದ್ರೆ ಮನೋವಿಜ್ಞಾನದಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಆಸಕ್ತಿ ಅಂತ ಕರೀತಾರೆ. ಏನದು? ಬಹಳ ಸರಳವಾಗಿ ನೀವು ಹೇಳೋದಾದ್ರೆ, ಆಸಕ್ತಿಯನ್ನು ನಾವು ಬೇಕಾದ್ರೆ ಸರಳವಾಗಿ ಇಷ್ಟ ಅಂತ ಕರೀತಾರೆ. ನಿಮ್ಮಮ್ಮ ನಿಮ್ಮನ್ನು ಕೇಳ್ತಾರೆ, ಏನಂತ, ಬೆಳಿಗ್ಗೆ ಯಾವ ತಿಂಡಿ ಮಾಡ್ಲಪ್ಪ ನಾಳೆ ನಿಮ್ಮ ಶಾಲೆಗೆ ಹೋಗೋದಕ್ಕೆ ಅಂತ ಹೇಳಿದ್ರೆ ನೀನು ಅವಾಗ ಏನಂತೀಯ, ನಿನಗೆ ಇಷ್ಟವಾದ ತಿಂಡಿ ಹೇಳ್ತೀಯ. ಅವಾಗ ನಿಮ್ಮ ಅಮ್ಮನಿಗೆ ಅರ್ಥ ಆಗ್ತದೆ, ಓ ಅವಲಕ್ಕಿ ಅಂದ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ ಅಂತೀವಿ. ಹಾಗೆಯೇ ಹೆಣ್ಮಕ್ಳಿಗೆ ದೀಪಾವಳಿ ಬಟ್ಟೆ ತರಬೇಕು ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೋಗ್ತೀನಿ, ಅಥವಾ ಇಲ್ಲ ನಾನು ಬರಲ್ಲ, ನಾನು ಓದ್ಕೋಬೇಕು, ಪರೀಕ್ಷೆ ಇದೆ, ಆನ್ಲೈನ್ ಕ್ಲಾಸಸ್ ಇದೆ, ನಾನು ಬಟ್ಟೆ ತರಕ್ಕೆ ಬರಲ್ಲ. ಯಾವ ಕಲರ್ ಇಷ್ಟ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ನಿರ್ದಿಷ್ಟ ಕಲರ್ನ ಬಣ್ಣವನ್ನ ಹೇಳ್ತೀವಿ, ಇಂಥ ಬಣ್ಣದ ಬಟ್ಟೆಯನ್ನು ತನ್ನಿ ಅಂತೀವಿ. ಆ ಹಿನ್ನೆಲೆಯಲ್ಲಿ ಬಹುತೇಕ ನಾವು ಆಸಕ್ತಿ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ, ವಸ್ತು, ವಿಷಯದ ಸುತ್ತ ಕೇಂದ್ರೀಕೃತವಾದ ಮನಸ್ಸಿನ ಸ್ಥಿತಿ, ಇಷ್ಟ ಅನ್ನೋದಕ್ಕೆ ನಾವು ಆಸಕ್ತಿ ಅಂತ ಕರೀತೇವೆ. ಅದು ಯಾವುದನ್ನು ಅವಲಂಬಿಸುತ್ತದೆ? ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ಆಧರಿಸಿರುವಂಥದ್ದು. ಒಂದು ವಸ್ತು, ವ್ಯಕ್ತಿ, ವಿಷಯದ ಸುತ್ತ ಕೇಂದ್ರೀಕೃತವಾಗಿರುವ ಮನಸ್ಸಿನ ಸ್ಥಿತಿಯನ್ನೇ ನಾವು ಆಸಕ್ತಿ ಅಂತ ಕರಿತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಆಸಕ್ತಿ ಇರಬೇಕಾದದ್ದು ಅಂಗಡಿಗೆ ಹೋಗಿ ಬಟ್ಟೆ ತರೋದ್ರಲ್ಲ, ಯಾವುದರಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಕೇಳೋದ್ರಲ್ಲಿ ಆಸಕ್ತಿ ಇರಬೇಕು. ಅದಕ್ಕೆ ನಾನು ಹೇಳೋದು, ವಿದ್ಯಾರ್ಥಿಗಳಿಗೆ ಇರಬೇಕಾದದ್ದು ಅಧ್ಯಯನದಲ್ಲಿ ಆಸಕ್ತಿ ಇರಬೇಕು, ಬರಹದಲ್ಲಿ ಆಸಕ್ತಿ ಇರಬೇಕು, ಓದೋದ್ರಲ್ಲಿ ಆಸಕ್ತಿ ಇರಬೇಕು. ಆಗ ನಿಮ್ಮ ಸಾಧನೆಯ ಪ್ರಮಾಣ ಹೆಚ್ಚಾಗ್ತದೆ ಅನ್ನೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ನಿರ್ದಿಷ್ಟ ವ್ಯಕ್ತಿ, ವಸ್ತು, ವಿಷಯಗಳಲ್ಲಿ ಆಸಕ್ತಿ ಇರ್ತದೆ. ಆದರೆ ಆಸಕ್ತಿಯ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿದೆ. ಒಬ್ಬ ವ್ಯಕ್ತಿಗೆ ಅವಲಕ್ಕಿ ಇಷ್ಟ ಆದರೆ ಇನ್ನೊಬ್ಬ ವ್ಯಕ್ತಿಗೆ ಚಿತ್ರಾನ್ನ ಇಷ್ಟ ಆಗ್ತದೆ, ಇನ್ನೊಬ್ಬ ವ್ಯಕ್ತಿಗೆ ದೋಸೆ ಇಷ್ಟ ಆಗ್ತದೆ. ಹಾಗಾದ್ರೆ ಅವರ ಮೂವರ ತಿಂಡಿಯ ಆಸಕ್ತಿಯಲ್ಲಿ ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲ, ನಿಮ್ಮ 6 ಸಬ್ಜೆಕ್ಟ್ ಅನ್ನು ಓದೋದ್ರಲ್ಲಿ ಒಬ್ಬನಿಗೆ ಇತಿಹಾಸ ಅಂದ್ರೆ ಆಸಕ್ತಿ ಹೆಚ್ಚು, ಇನ್ನೊಬ್ಬರಿಗೆ ಶಿಕ್ಷಣಶಾಸ್ತ್ರ ಅಂದ್ರೆ ಆಸಕ್ತಿ ಹೆಚ್ಚು, ಇನ್ನು ಕೆಲವರಿಗೆ ಕನ್ನಡದ ಸಾಹಿತ್ಯದ ವಿಷಯ ಅಂದ್ರೆ ಆಸಕ್ತಿ ಹೆಚ್ಚು, ಇನ್ನು ಕೆಲವರಿಗೆ ಸೋಷಿಯಾಲಜಿ ಅಂತಂದ್ರೆ ತುಂಬಾ ಆಸಕ್ತಿ. ಹೀಗೆ ಒಂದು ವಸ್ತು ಅಥವಾ ಆಹಾರದಲ್ಲಿರ್ಬೋದು,
ಉಡುಪಿನಲ್ಲಿರ್ಬೋದು, ವೃತ್ತಿಯಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಹೀಗೆ ವ್ಯಕ್ತಿಗಳಲ್ಲಿರ್ಬೋದು. ಆ ವ್ಯಕ್ತಿಗಳ ಬಗ್ಗೆ ನಿಮಗೆ ಹೊಂದಿರುವಂಥ ಮನಸ್ಥಿತಿ ಇದೆಯಲ್ಲ, ಅದನ್ನು ನಾವು ಆಸಕ್ತಿ ಅಂತ ಕರೀತೇವೆ. ಅದು ಸಹ ಒಬ್ಬರಿಂದ ಮತ್ತೊಬ್ಬರಿಗೆ ಬೇರೆಯಾಗಿರುತ್ತದೆ ಅನ್ನೋದನ್ನು ಗಮನಿಸ್ತೇವೆ. ಯಾಕೆಂತ ಹೇಳಿದ್ರೆ ಆಸಕ್ತಿಗಳು ಅವರ ಮನೋಧೋರಣೆಗಳನ್ನು ಅವಲಂಬಿಸಿರ್ತವೆ, ಅವರ ನಿರ್ದಿಷ್ಟವಾಗಿ ಇಟ್ಟುಕೊಂಡಿರುವಂಥ ಗುರಿಯನ್ನು ಅವಲಂಬಿಸಿರ್ತದೆ, ಅವರ ಪ್ರವೃತ್ತಿಯನ್ನು ಅವಲಂಬಿಸಿರ್ತದೆ, ಅವರ ಅವಶ್ಯಕತೆಯನ್ನು ಅವಲಂಬಿಸಿರ್ತದೆ. ಹಾಗಾಗಿ ಆಸಕ್ತಿಗಳಲ್ಲಿ ನಾವು ಬೇರೆ ಬೇರೆ ಭಿನ್ನತೆಯನ್ನು ಕಾಣ್ತೇವೆ. ಒಬ್ಬನಿಗೆ ಪೊಲೀಸ್ ಆಗಬೇಕು ಅಂತ ಪೊಲೀಸ್ ವೃತ್ತಿಯಲ್ಲಿ ಆಸಕ್ತಿ, ಇನ್ನು ಕೆಲವರಿಗೆ ಉಪನ್ಯಾಸಕರಾಗಬೇಕು ಅನ್ನೋದರ ಆಸಕ್ತಿ, ಉಪನ್ಯಾಸ ಮಾಡೋದ್ರಲ್ಲಿ ಆಸಕ್ತಿ ಇದೆ. ಇನ್ನೊಬ್ಬರಿಗೆ ಕ್ಲರ್ಕ್ ಆಗೋದ್ರಲ್ಲಿ ಆಸಕ್ತಿ, ಇನ್ನೊಬ್ಬರಿಗೆ ಸಂಗೀತಗಾರನಾಗಬೇಕು ಅನ್ನುವಂಥ ಆಸಕ್ತಿ. ಹೀಗೆ ಅವರ ವೃತ್ತಿಗಳಲ್ಲಿ, ವಿಷಯಗಳಲ್ಲಿ, ಆಹಾರದಲ್ಲಿ, ಉಡುಪಿನಲ್ಲಿ ತಮ್ಮ ಆಯ್ಕೆಯನ್ನು ಮಾಡುವ ಸಂದರ್ಭದಲ್ಲಿ ಅವರ ಆಸಕ್ತಿ ಕೆಲಸವನ್ನು ಮಾಡುತ್ತದೆ. ಪ್ರತಿಯೊಬ್ಬರಿಗೂ ಆಸಕ್ತಿ ಇರ್ತದೆ, ಆಸಕ್ತಿಯ ಪ್ರಮಾಣ ಬೇರೆ ಬೇರೆ ಆಗಿರ್ತದೆ. ಹಾಗೆ ಆಸಕ್ತಿಗಳಲ್ಲಿಯೂ ಭಿನ್ನತೆಯನ್ನು ನಾವು ಕಾಣಿದ್ದೇವೆ. ಇನ್ನು 9ನೇದಾಗಿ ಮನೋಚಾಲನ ಕೌಶಲಗಳು. ಮನೋಚಾಲನ ಕೌಶಲಗಳು, ಸೈಕೋಮೋಟಾರ್ ಸ್ಕಿಲ್ಸ್ ಅಂತ ಕರಿತೇವೆ. ಸೈಕೋಮೋಟಾರ್ ಸ್ಕಿಲ್ಸ್ ಅಂತ ಕರಿತೇವೆ. ಮನೋಚಾಲನ ಕೌಶಲಗಳು ಅಂತ ಹೇಳಿ ಕರಿತೇವೆ. ನೋಡಿ, ಕೌಶಲಗಳು ಸಂಕೀರ್ಣವಾದಂಥವುಗಳು. ದೇಹ ಮನಸ್ಸು ಎರಡೂ ಒಟ್ಟಿಗೆ ಸೇರಿ ಮಾಡುವಂತಹ ಕ್ರಿಯೆಗಳನ್ನು ನಾವು ಕೌಶಲಗಳು ಅಂತ ಹೇಳಿ ಕರಿತೇವೆ. ಕೆಲವರಿಗೆ ಓದೋದ್ರಲ್ಲಿ ಕೌಶಲ, ಚೆನ್ನಾಗಿ ಓದ್ತಾರೆ. ಒಂದು ಪುಸ್ತಕವನ್ನು ಕೊಟ್ಟರೆ ಅದರಲ್ಲಿರುವಂಥ ರಸಸ್ವರ, ದೀರ್ಘಸ್ವರ, ಫುಲ್ ಸ್ಟಾಪ್, ಹಾಗೆಯೇ ಅಲ್ಪ ವಿರಾಮ, ಹಾಗೆಯೇ ಅದರ ಭಾವ, ಒತ್ತಕ್ಷರ, ದ್ವಿತ್ವಾಕ್ಷರ, ಅಲ್ಪ ಪ್ರಾಣ, ಮಹಾಪ್ರಾಣ ಚೆನ್ನಾಗಿ ಓದಿದ್ರೆ ಅವನು ಓದಿನಲ್ಲಿ ಕುಶಲವತಿ ಅಂತ ಕರೀತೇವೆ. ಓದುಗಾರಿಕೆಯಲ್ಲಿ ಅವನಿಗೆ ಕೌಶಲ್ಯ ಚೆನ್ನಾಗಿದೆ ಅಂತ ಕರೀತೇವೆ. ಇನ್ನು ಕೆಲವರಿಗೆ ಅವನು ಚೆನ್ನಾಗಿ ಓದ್ತಾನೆ, ಅದರ ಬರೆಯಕ್ಕೆ ಅವನಿಗೆ ಕೌಶಲತೆ ಇದೆ. ಅವನ ಅಕ್ಷರ ಸುಂದರವಾಗಿಲ್ಲ, ಸುಮ್ಮನೆ ಕಾಗಿ ಗುಡ್ಡಿಕಾಲ ಸ್ಪೀಡಾಗಿ ಬರ್ಕೊಂಡು ಹೋಗ್ತಾನೆ. ಅವ್ನು ಬರ್ಕೊಂಡು ಹೋಗಿದ್ದನ್ನು ಅವನೇ ಓದಕ್ಕಾಗಲ್ಲ, ಅವನು ಸ್ವಲ್ಪ ಓದಿದ ನಂತರ. ಹಾಗಾದ್ರೆ ಕೆಲವರಿಗೆ ಓದುವುದರಲ್ಲಿ ಕುಶಲತೆ ಇರ್ತದೆ, ಕೆಲವರಿಗೆ ಬರೆಯುವುದರಲ್ಲಿ ಕುಶಲತೆ ಇರ್ತದೆ ಅನ್ನೋದು. ಇನ್ನು ಕೆಲವರಿಗೆ ಚಿತ್ರ ಬಿಡಿಸುವುದರಲ್ಲಿ ಕುಶಲತೆ ಇರ್ತದೆ. ಕರ್ಮೇಂದ್ರಿಯಗಳ ಕೆಲಸಗಳ ಮಾಡುವ ನೈಪುಣ್ಯತೆಯನ್ನೇ ನಾವು ಕೌಶಲತೆ ಅಂತ ಕರಿತೇವೆ. ಹಾಗಾಗಿ ಕೆಲವರಿಗೆ ವಾದ್ಯ ನುಡಿಸುವ ಕುಶಲತೆ ಇರ್ತದೆ. ಅದರಲ್ಲಿ ವಾದ್ಯ ನುಡಿಸೋದ್ರಲ್ಲಿ ಕೆಲವರಿಗೆ ತಬಲ ನುಡಿಸೋದ್ರಲ್ಲಿ ಕುಶಲತೆ ಇದ್ರೆ, ಮತ್ತೆ ಕೆಲವರಿಗೆ ವಯಲಿನ್ ನುಡಿಸೋದ್ರಲ್ಲಿ ಕುಶಲತೆ ಇರ್ತದೆ. ಹಾಗಾಗಿ ಮನೋಚಾಲನ ಕೌಶಲಗಳು ಅಂದ್ರೆ ಕರ್ಮೇಂದ್ರಿಯಗಳನ್ನು ಬಳಸಿಕೊಂಡು ಮನಸ್ಸಿನ ಪ್ರತಿಭೆಯ ನೆರವಿನಿಂದ ಮಾಡುವ ಕ್ರಿಯಾ ಕೌಶಲ್ಯವನ್ನೇ ನಾವು ಮನೋಚಾಲನ ಕೌಶಲಗಳು ಅಂತ ಹೇಳಿ ಕರಿತೇವೆ. ಇದಕ್ಕೆ ಇಂದ್ರಿಯಗಳು ಸಹಕರಿಸಬೇಕು, ಮನಸ್ಸು ಸಹಕರಿಸಬೇಕು. ಮನಸ್ಸು ಮತ್ತು ಇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಒಟ್ಟುಗೂಡಿ ಮಾಡುವ ತಾಂತ್ರಿಕ ನೈಪುಣ್ಯದ ಕೆಲಸಗಳ ಮನಸ್ಥಿತಿಯನ್ನೇ ನಾವು ಕೌಶಲಗಳು ಅಂತ ಕರಿತೇವೆ. ಕೊನೆಯದಾಗಿ 10ನೇದು ಸ್ವಯಂ ಪರಿಕಲ್ಪನೆ. ಸ್ವಯಂ ಪರಿಕಲ್ಪನೆ ಅದನ್ನ ಸೆಲ್ಫ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಕಾನ್ಸೆಪ್ಟ್, ಸ್ವಯಂ ಪರಿಕಲ್ಪನೆ. ನಾವೇನ್ ಮಾಡ್ತೇವೆ, ಬೇರೆಯವರ ಬಗ್ಗೆ ಮಾತನಾಡ್ತೇವೆ. ಅವರ ಹಾಗೆ, ಅವರು ಜಿಪುಣರು, ಅವರು ಉದಾರಿಗಳು, ಅವರು ಬುದ್ಧಿವಂತರು, ಅವರು ತೀವ್ರಗಾಮಿಗಳು, ಅವರು ಮಂದಗಾಮಿಗಳು ಅಂತೇಳಿ ನಾವು ಬೇರೆಯವರ ಬಗ್ಗೆ ಮಾತನಾಡ್ತೇವೆ. ಆದರೆ ನಾನು ಎಂಥವನು, ನಾನು ಮಂದಗಾಮಿನ, ನಾನು ಉಗ್ರಗಾಮಿನ, ನಾನು ಶಾಂತ ಸ್ವಭಾವದವನ, ನಾನು ಕೋಪದ ಸ್ವಭಾವದವನ ಅಂಥೇಳಿ ತನ್ನ ಸ್ವಯಂ ಪರಿಕಲ್ಪನೆ ತನ್ನ ಬಗೆಗೆ ತಾನು ಹೊಂದಿರುವ ತಿಳುವಳಿಕೆಯೇ ಸ್ವಯಂ ಪರಿಕಲ್ಪನೆ. ಅದಕ್ಕೆ ನಾವು ಹೇಳೋದು, ನಾವು ಜಗತ್ತನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ನನ್ನ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನನ್ನ ಸಾಮರ್ಥ್ಯಗಳ ಮಿತಿಗಳೇನು, ನಾನು ಯಾವ ಕೆಲಸವನ್ನು ಮಾಡಬಲ್ಲೆ, ಯಾವ ಕೆಲಸವನ್ನು ಮಾಡಲು ಸಮರ್ಥನಲ್ಲ, ನನ್ನಿಂದ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನುವಂತಹ ನನ್ನ ಸಾಫಲ್ಯ ಗುಣಗಳನ್ನು, ನನ್ನ ವೈಫಲ್ಯ ಗುಣಗಳನ್ನು, ನನಗಿರುವ ಸಾಮರ್ಥ್ಯಗಳ ಮಿತಿಗಳನ್ನು ತಿಳ್ಕೊಂಡು ನನ್ನಿಂದ ಇದು ಆಗುತ್ತದೆ, ನನ್ನಿಂದ ಇದು ಆಗುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಗಮನಿಸಬೇಕು. ಕೆಲವರು ಏನು ತಿಳ್ಕೊಳ್ತಾರೆ,
ಸರಾಸರಿ ಮಟ್ಟದಲ್ಲಿ ಬುದ್ಧಿವಂತರಿರ್ತಾರೆ. ಆದರೆ ನಾನೇ ಬುದ್ಧಿವಂತ, ನನಗಿಂತ ಬುದ್ಧಿವಂತರಾದವರು ಈ ತರಗತಿಯಲ್ಲೇ ಯಾರು ಇಲ್ಲ, ಈ ಕಾಲೇಜಲ್ಲೇ ಯಾರು ಇಲ್ಲ, ಈ ಊರಿನಲ್ಲೇ ಯಾರು ಇಲ್ಲ ಅಂಥೇಳಿ ಜನ್ಮ ಕೊಚ್ಕೋತಾರೆ, ಅಹಂ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೆ. ಇನ್ನು ಕೆಲವರು ನಾನೇ ಸತ್ಯವಂತ ಅಂತ ಹೇಳ್ತಾರೆ, ದಿನಾಕ್ಕೆ 4 ಸುಳ್ಳು ಹೇಳ್ತಾರೆ. ಅದಕ್ಕೆ ಬದಲಾಗಿ ನಾನು ಎಷ್ಟು ಸುಳ್ಳುಗಾರ, ನಾನು ಎಷ್ಟು ಸತ್ಯವಂತ, ಇಂದು ಎಷ್ಟು ಸುಳ್ಳು ಹೇಳಿದ್ದೇನೆ, ಇಂದು ಎಷ್ಟು ಸತ್ಯ ಹೇಳಿದ್ದೇನೆ, ನಾನು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಎನ್ನುವ ರೀತಿಯಲ್ಲಿ ತನ್ನ ಗುಣ ಮತ್ತು ಅವಗುಣಗಳ ವಿಮರ್ಶೆಯನ್ನು ಮಾಡಿ, ತುಲನೆಯನ್ನು ಮಾಡಿ, ವಿವೇಚನೆಗೆ ಒಳಪಡಿಸಿ ತೀರ್ಮಾನಕ್ಕೆ ಬರುವಂಥದ್ದಿದೆಯಲ್ಲ, ಅದನ್ನು ಸತ್ಯವಾದ ತೀರ್ಮಾನಕ್ಕೆ ಬರುವಂಥದ್ದಿದೆಯಲ್ಲ, ತನ್ನ ವಾಸ್ತವ ಗುಣಗಳನ್ನು ತಾನು ತಿಳ್ಕೊಂಡು ನಾನು ಇಂಥವನು ಅಂಥೇಳಿ ಕರಾರುವಕ್ಕಾಗಿ ಧೈರ್ಯದಿಂದ ಇದ್ದದ್ದೆಲ್ಲ ಇದ್ದಾಗೆ ಹೇಳಿಕೊಳ್ಳುವಂಥ ಪ್ರವೃತ್ತಿ ಇದೆಯಲ್ಲ, ಅದನ್ನು ನಾವು ಸ್ವಯಂ ಪರಿಕಲ್ಪನೆ ಬರೀತಿದೆ. ಆ ಸ್ವಯಂ ಪರಿಕಲ್ಪನೆಯ ಗುಣವನ್ನು ಹೊಂದಿದವರು ಮಾತ್ರ ವ್ಯಕ್ತಿತ್ವದ ವಿಕಾಸವನ್ನು ಮಾಡ್ಕೊಳ್ಳೋಕೆ ಸಾಧ್ಯ. ನನ್ನ ಗುಣಗಳನ್ನು ಮೆಚ್ಚಿಕೊಳ್ತಾನೆ, ನನ್ನ ಅವಗುಣಗಳನ್ನು ಕಂಡುಕೊಂಡು ಅವುಗಳನ್ನು ನಿಗ್ರಹಿಸಿಕೊಳ್ಳುವ, ಕಡಿಮೆ ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ಪ್ರಗತಿ ಪಥದಲ್ಲಿ ಸಾಗಿದೆ. ನನ್ನ ಗುಣಗಳನ್ನು ಮೆಚ್ಚಿಕೊಳ್ಬೇಕು, ನನ್ನಲ್ಲಿರುವ ಅವಗುಣಗಳನ್ನು ಕಂಡುಕೊಳ್ಬೇಕು, ಕಂಡುಕೊಂಡ ನಂತರ ಇವು ಅವಗುಣಗಳು ನನ್ನಲ್ಲಿ ಇರಬಾರದು, ಇವುಗಳಿಂದ ನನ್ನ ವ್ಯಕ್ತಿತ್ವಕ್ಕೆ ಕುಂದು ಬರುತ್ತದೆ ಅಂಥೇಳಿ ತಿಳ್ಕೊಂಡು ಅವುಗಳನ್ನು ಬಿಡ್ತಾ ಹೋದರೆ ನಿಜವಾಗ್ಲೂ ಅದು ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಸಹಾಯಕ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲಿ ನಾವು ಈ ಸ್ವಯಂ ಪರಿಕಲ್ಪನೆಯ ಮನೋಭಾವನೆಯನ್ನು ಬೆಳೆಸ್ತೇವೆ. ಆಗ ಬೆಳೆಸೋದ್ರಿಂದ ಬಹುತೇಕ ಆ ಮಗು ತನ್ನ ವ್ಯಕ್ತಿತ್ವದ ಓರೆಕೋರೆಗಳನ್ನು ತಿದ್ದಿಕೊಂಡು ಸಮತೋಲಿತ, ಸಮಗ್ರ, ಆರೋಗ್ಯಕರ ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ದೈಹಿಕ ಕ್ಷೇತ್ರದಲ್ಲಿ, ಬೌದ್ಧಿಕ ಕ್ಷೇತ್ರದಲ್ಲಿ, ಸಾಧನೆಯ ಕ್ಷೇತ್ರದಲ್ಲಿ, ಸಂವೇಗಾತ್ಮಕತೆಯ ಕ್ಷೇತ್ರದಲ್ಲಿ, ಮನೋಭಾವಗಳ ಕ್ಷೇತ್ರದಲ್ಲಿ, ಅಭಿಕ್ಷಮತೆಯ ಕ್ಷೇತ್ರದಲ್ಲಿ, ಆಸಕ್ತಿಯ ಕ್ಷೇತ್ರದಲ್ಲಿ, ಮನೋಚಾಲನ ಕೌಶಲಗಳಲ್ಲಿ, ಸ್ವಯಂ ಪರಿಕಲ್ಪನೆಯಲ್ಲಿ ನಾವು ವ್ಯತ್ಯಾಸಗಳನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಕಾಣ್ತೇವೆ. ಅದು ಉಡುಪಿನ ಆಯ್ಕೆಯಲ್ಲಿರ್ಬೋದು, ಆಹಾರದ ಆಯ್ಕೆಯಲ್ಲಿರ್ಬೋದು, ಕೆಲಸ ಮಾಡುವ ರೀತಿಯಲ್ಲಿರ್ಬೋದು, ಇನ್ನೊಬ್ಬರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ರೀತಿಯಲ್ಲಿರ್ಬೋದು, ನನ್ನ ಬಗ್ಗೆ ನಾನು ಪ್ರಶಂಸೆ ಮಾಡಿಕೊಳ್ಳುವ ರೀತಿಯಲ್ಲಿ ಇರಬಹುದು ಅನ್ನೋದನ್ನು ಗಮನಿಸ್ತೇವೆ. ಇದಿಷ್ಟು ನಾವು ವ್ಯಕ್ತಿತ್ವ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರವನ್ನು ಕಲಿಯಿರಿ. ಮುಂದಿನ ತರಗತಿಯಲ್ಲಿ ನಾವು ಬುದ್ಧಿಶಕ್ತಿಯ ಬಗ್ಗೆ ತಿಳ್ಕೊಂಡು